ಹಾಯ್ ನಮಸ್ತೆ, ವೆಲ್ಕಮ್ ಟು KPSC ಬಾಬಾ. ನಾನು ನಿಮ್ಮ ಹರೇಂದ್ರ ಗೌಡ. ಇವತ್ತಿನ ಸೆಷನ್ ಅಲ್ಲಿ ಮೇಜರ್ ಆಗಿ ನಮ್ಮ ಕರ್ನಾಟಕ ಬಜೆಟ್ಗೆ ಸಂಬಂಧಪಟ್ಟಂಗೆ ನಾವು A to Z ಇನ್ಫಾರ್ಮೇಶನ್ ಅನ್ನ ನಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಗೆ ಸಂಬಂಧಪಟ್ಟಂಗೆ ಎಷ್ಟು ಬೇಕೋ ಅಷ್ಟು, ಅದ್ರ ಜೊತೆಗೆ ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟಂಗೆ ಕನ್ನಡ ಜನತೆ ಈ ಒಂದು ಬಜೆಟ್ ಇಂದ ಎಷ್ಟು ಬೇಕೋ ಅಷ್ಟರ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ನಮ್ ಜೊತೆ ಇದ್ದಾರೆ ವೆಂಕಟೇಶ್ ಪ್ರಸಾದ್ ಸರ್. ಇವರು ಕಂಪ್ಲೀಟ್ ಆಗಿ ಬಜೆಟ್ ಬಗ್ಗೆ A to Z ಇನ್ಫಾರ್ಮೇಶನ್ ನಿಮ್ಗೋಸ್ಕರ ಕೊಡ್ತಾರೆ. ಅದಕ್ಕಿಂತ ಮುಂಚೆ ಬಜೆಟ್ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಬಜೆಟ್ ಅಂದ್ರೆ ಮೇಜರ್ ಆಗಿ ನಮ್ಮ ರೆವೆನ್ಯೂ ರೆಸೀಟ್ಸ್ ಆಗಿರ್ಬೋದು, ಅದರ ಜೊತೆಗೆ ಎಕ್ಸ್ಪೆಂಡಿಚರ್ ಸಂಬಂಧಪಟ್ಟಂಗೆ ಪ್ರತಿ ವರ್ಷ ನಮ್ಮ ಸರ್ಕಾರದವರು ಬಜೆಟ್ ಅನ್ನ ಮಂಡನೆ ಮಾಡ್ತಾರೆ. ನಾವು ಈ ಬಜೆಟ್ ಅನ್ನ ಮಂಡನೆ ಮಾಡ್ತಕ್ಕಂಥದ್ದು ಯಾರಪ್ಪ ಅಂತಂದ್ರೆ ನಮ್ಮ CM ಆಗಿರ್ತಾರೆ. ನಾವು ಅದೇ ರೀತಿ ಈ ವರ್ಷದ ಬಜೆಟ್ ಆಗಿರ್ತಕ್ಕಂಥದ್ದು 17ನೇ ಬಜೆಟ್ ಆಗಿರುತ್ತೆ ನಮ್ಮ CM ಸಿದ್ದರಾಮಯ್ಯ ಅವರದ್ದು. ನಾವು ಈ ಒಂದು 17ನೇ ಬಜೆಟ್ ಆಗಿರ್ತಕ್ಕಂಥದ್ದು 2026-27ಕ್ಕೆ ಅವಧಿಗೆ ಇರುತ್ತೆ. ಎಲ್ಲಿಂದ ಎಲ್ಲಿವರೆಗೆ ಇರುತ್ತೆ ಅಂದ್ರೆ ಏಪ್ರಿಲ್ 1, 2026ರಿಂದ ಮಾರ್ಚ್ 31, 2027ರವರೆಗೆ ಇರುತ್ತೆ. ಬಟ್ ಈ ಒಂದು ಬಜೆಟ್ಗೆ ಸಂಬಂಧಪಟ್ಟಂಗೆ ಒಂದ್ ಸ್ವಲ್ಪ ನೋಡೋದಾದ್ರೆ 7 ಕೋಟಿ ಜನತೆಗೆ ಈ ಒಂದು ಬಜೆಟ್ ಅಂತಕ್ಕಂಥದ್ದು ಇಂಪ್ಯಾಕ್ಟ್ ಆಗತ್ತೆ ಅಂತ ನಿಮಗ್ ಗೊತ್ತಿದ್ಯಾ? ನಾವು ಈ ಒಂದು ಬಜೆಟ್ ನ ಗಾತ್ರ ಎಷ್ಟಪ್ಪ ಅಂದ್ರೆ 4,48,000 ಕೋಟಿ ರೂಪಾಯಿ ಅಂತಕ್ಕಂಥದ್ದು ಬಜೆಟ್ ನ ಗಾತ್ರ ಆಗಿದೆ. ಈ ಬಜೆಟ್ ನ ವಿಶೇಷತೆಗಳೇನು, ನಾವು ಅದರಿಂದ ಯಾರ್ಯಾರಿಗೆ ಯೂಸ್ ಆಗತ್ತೆ, ಯಾವ್ಯಾವ ಸೆಕ್ಟರ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನಿಮ್ಗೆ ಪ್ರಾಫಿಟ್ ಸಿಗತ್ತೆ ಅನ್ನೋದನ್ನ ಮೇಜರ್ ಕಂಪ್ಲೀಟ್ ಓವರ್ವ್ಯೂ ಅಂತಕ್ಕಂಥ ನೋಡ್ತಾ ಹೋಗೋಣ. ನಾವು ಇದಕ್ಕೆ ವಿಶ್ಲೇಷಣೆ ಕೊಡ್ತಕ್ಕಂಥದ್ದು ಸರ್ ವೆಂಕಟೇಶ್ ಪ್ರಸಾದ್ ಸರ್. ಈ ಒಂದು ಬಜೆಟ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು, ನಿಮಗೆ ಏನ್ ಅನ್ಸ್ತು? ಸರ್ ನಮಸ್ಕಾರ ಸರ್. ಇಂದಿನ ಬಜೆಟ್ ಏನಿದೆ, 17ನೇ ಬಜೆಟ್ ಸಿದ್ದರಾಮಯ್ಯನವರು ಏನು ಪ್ರೆಸೆಂಟ್ ಮಾಡಿದ್ದಾರೆ, ಇದು ತುಂಬಾ ಅತ್ಯುತ್ತಮವಾದ ಬಜೆಟ್ ಆಗಿದೆ. ಮತ್ತೆ ಈ ಬಜೆಟ್ ಬಗ್ಗೆ ನೀವು ಕೇಳಿದ್ರಿ ಸರ್, ಇದ್ರ ಏನು ವಿಶೇಷತೆ ಏನು ಅಂತ ನೀವು ಕೇಳಿದ್ರಿ. ಸೊ ಇದ್ರ ವಿಶೇಷತೆ ನೋಡೋದಾದ್ರೆ, ಮೊದಲು ನಾವು ಏನು ಗ್ಯಾರಂಟಿ ಬಜೆಟ್ ಅಂತ ನಾವೇನು ನೋಡ್ತಾ ಇದ್ವಿ, ಇವತ್ತು ನಾವು 11G ಬಜೆಟ್ ಅಂತ ಕೇಳ್ತಾ ಇದೀವಿ. ಸೊ ಏನಿದು 11G ಬಜೆಟ್? ಸೊ ಫ್ರಮ್ ಗ್ಯಾರಂಟಿಯಿಂದ ಇವತ್ತು ನಾವು ಒಂದು ಎಕನಾಮಿಕ್ ಒಂದು ಸ್ಟ್ಯಾಂಡ್ ಪಾಯಿಂಟ್ ಆಫ್ ವ್ಯೂ ಇಂದ ತಗೊಂಡ್ರೆ ಡೈವರ್ಸಿಫೈಡ್ ಬಜೆಟ್ ಅಂತ ನಾವು ನೋಡಬಹುದು. ಗುಡ್ ಗವರ್ನೆನ್ಸ್ ಅಂತ ಹೇಳ್ತಾ ಇದ್ದಾರೆ, ಗುಡ್ ಹೆಲ್ತ್ ಅಂತ ಹೇಳ್ತಾ ಇದ್ದಾರೆ, ಅಂಡ್ ಗಿಗ್ ಎಕಾನಮಿಗೆ ಫುಲ್ ಇದ್ ಮಾಡ್ತಾ ಇದ್ದಾರೆ. ಸೊ ಏನಿದು ಗಿಗ್ ಎಕಾನಮಿ? ಸೊ ಯಾರಿಗೆ ನಮ್ಮ ಲೇಬರ್ ಸೆಕ್ಟರ್ ಇಂದ ಆಚೆ ಕಡೆ ಇರ್ತಾರೆ, ಆ ಲೇಬರ್ ಲಾಸ್ ಇಂದ ಹೊರಗಿರ್ತಾರೆ, ಅವ್ರನ್ನೂ ಒಂದು ಸೇಫ್ಟಿ ನೆಟ್ ಕೊಟ್ಟು ಅವ್ರನ್ನೂ ಎಕಾನಮಿನ ತಗೊಂಡ್ಬರ್ತಾ ಇದೀವಿ. ಸೊ ಈ ಬಜೆಟ್ ಅನ್ನ ಇವತ್ತಿನ ಪ್ರೆಸೆಂಟ್ ಮಾಡಿದ್ದಾರೆ. ಸೊ ದಿಸ್ ಇಸ್ ಲೈಕ್ ಒಂದು AI ಡ್ರಿವನ್ ಬಜೆಟ್ ಅಂತ ತಗೊಂಡ್ಬಂದಿದ್ದಾರೆ. ಸೊ ಒಂದು ಟೆಕ್ನಾಲಜಿ ಡ್ರಿವನ್ ಬಜೆಟ್, ಒಂದು AI ಡ್ರಿವನ್ ಬಜೆಟ್ ಅಂತ ತಗೊಂಡ್ಬಂದಿದ್ದಾರೆ. ಸೊ ಏನು ಬೆಂಗಳೂರು ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾ ಅಂತ ನಾವೇನ್ ಕರಿತೀವಿ, ಆ ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾಗೆ ಅಂಡ್ ಈ ಕರ್ನಾಟಕಕ್ಕೆ ಬಜೆಟ್ ಏನ್ ಬೇಕು, ಸೊ ಬರೀ ಒಂದು ಕೇವಲ ಒಂದು ನಂಬರ್ಸ್ ಗೇಮ್ ಅಂತ ಬಜೆಟ್ ನ ಮಾಡ್ದಿರಾ, ಒಂದು ಕರ್ನಾಟಕದ ಒಂದು ಸರ್ವಾಂಗೀಣ ಅಭಿವೃದ್ಧಿಗೆ ಮತ್ತು ಸರ್ವತೋಮುಖ ಅಭಿವೃದ್ಧಿಗೆ ಈ ಬಜೆಟ್ ಒಂದು ಬುನಾದಿ ಹಾಕುತ್ತೆ ಅಂತ ನಂಗೆ ಅನ್ಸುತ್ತೆ. ಸೊ ಇವಾಗ ನೀವು ಈ ಬಜೆಟ್ ನೋಡಿದಿರಲ್ವಾ ಸರ್, ಈ ಒಂದು ಸೆಕ್ಟರಲ್ ಅಲೋಕೇಶನ್ ಯಾವ ತರ ಇದೆ, ಯಾವ್ಯಾವ ಒಂದು ಸೆಕ್ಟರ್ಗೆ ಎಷ್ಟೆಷ್ಟು ದುಡ್ಡು ಕೊಟ್ಟಿದ್ದಾರೆ, ಅದು ಯಾವ ತರ ಅಲೋಕೇಶನ್ ಆಗಿದೆ, ಅದ್ರ ಬಗ್ಗೆ ಒಂಚೂರು ತಿಳಿಸ್ಬೋದಾ? ಹೌದು ಸರ್, ನಾನು ಆಲ್ರೆಡಿ ನಿಮ್ಗೆ ಹೇಳ್ದೆ ಈ ಬಜೆಟ್ ನ ಗಾತ್ರ ಎಷ್ಟು ಅಂತಂದ್ರೆ 4,48,000 ಕೋಟಿ ರೂಪಾಯಿ ಅಂತಕ್ಕಂಥದ್ದು ಬಜೆಟ್ ನ ಅಲೋಕೇಶನ್ ಆಗಿದೆ. ಈ ಒಂದು ಬಜೆಟ್ ಅಲೋಕೇಶನ್ ಅಲ್ಲಿ ಯಾವ ಯಾವ ಸೆಕ್ಟರ್ಗಳಿಗೆ ಅತಿ ಹೆಚ್ಚು ದುಡ್ಡನ್ನ ಕೊಟ್ಟಿದೀವಿ ಅಂದ್ರೆ, ಈ ವರ್ಷ ನಮ್ಮ CM ಸಿದ್ದರಾಮಯ್ಯನವರ 17ನೇ ಬಜೆಟ್ ಆಗಿರುತ್ತೆ. ಅದರ ಜೊತೆಗೆ ಈ ಒಂದು ಬಜೆಟ್ ಅಂತಕ್ಕಂಥದ್ದು ಅತಿ ಹೆಚ್ಚು ಬಾರಿ ಬಜೆಟ್ ಅನ್ನ ಮಂಡನೆ ಮಾಡಿರ್ತಕ್ಕಂಥವ್ರು ಕೂಡ ನಮ್ಮ CM ಸಿದ್ದರಾಮಯ್ಯನವರು ಆಗಿರ್ತಾರೆ. ಬಟ್ ಆದ್ರೆ ಈ ಒಂದು 4,48,000 ಕೋಟಿ ರೂಪಾಯಲ್ಲಿ ಯಾವ್ಯಾವ ಸೆಕ್ಟರ್ಗೆ ಅತಿ ಹೆಚ್ಚು ಕೊಟ್ಟಿದ್ದಾರೆ ಅಂದ್ರೆ, ಅತಿ ಹೆಚ್ಚು ಕೊಟ್ಟಿರ್ತಕ್ಕಂಥದ್ದು ನಮ್ಮ ಶಿಕ್ಷಣಕ್ಕೆ ಅಥವಾ ಎಜುಕೇಶನ್ ಸೆಕ್ಟರ್ ಅಂತ ಕರಿತೀವಿ. ಸರ್, ಈ ಒಂದು ಶಿಕ್ಷಣಕ್ಕೆ ಯಾಕೆ ಅತಿ ಹೆಚ್ಚು ದುಡ್ಡನ್ನ ಕೊಟ್ಟಿದ್ದಾರೆ ಅಂತಂದ್ರೆ, ಮೇಜರ್ ಆಗಿ ನಮ್ಮ 7 ಕೋಟಿ ಜನತೆಗೆ ಬೆನಿಫಿಟ್ ಆಗ್ಲಿ, ಒಂದೇ ಒಂದು ರೀಸನ್ ಬೆನಿಫಿಟ್ ಆಗ್ಬೇಕು ಅನ್ನೋದು. ಸರಿ, ಬೆನಿಫಿಟ್ ಯಾವ ರೀತಿ ಆಗತ್ತೆ ಅಂತಂದ್ರೆ, ಮೇಜರ್ ಆಗಿ ಶಿಕ್ಷಣ ಕೊಟ್ರೆ ಎಲ್ಲಾನು ಬದಲಾವಣೆ ಆಗತ್ತಲ್ವಾ ಸರ್. ಆ ಒಂದು ಕಾರಣದಿಂದ ನಮ್ಮ ಬಜೆಟ್ ಅಲ್ಲಿ ಅತಿ ಅಮೂಲ್ಯವಾದ ಸೆಕ್ಟರ್ ಯಾವುದು ಅಂತಂದ್ರೆ, ಇಟ್ ಇಸ್ ಮೇಜರ್ ಆಗಿ ಎಜುಕೇಶನ್ ಸೆಕ್ಟರ್ ಅಥವಾ ಶಿಕ್ಷಣದ ಸೆಕ್ಟರ್ ಅಂತ ಕರಿತೀವಿ. ಸರ್, ಅದಕ್ಕೆ 47,000 ಕೋಟಿ ರೂಪಾಯಿ ಅಂತಕ್ಕಂಥದ್ದನ್ನ ಎಜುಕೇಶನ್ ಸೆಕ್ಟರ್ ಕೊಟ್ಟಿದ್ದಾರೆ. ಅದರ ಜೊತೆಗೆ ಬರ್ತಕ್ಕಂಥದ್ದು 2ನೇ ಸ್ಥಾನದಲ್ಲಿರ್ತಕ್ಕಂಥದ್ದು ಯಾವ್ದಪ್ಪ ಅಂತಂದ್ರೆ, ನಮ್ಮ ಮಹಿಳಾ ಮತ್ತು ಮಕ್ಕಳ ಇಲಾಖೆಗೆ 2ನೇ ಸೆಕ್ಟರ್ ಆಗಿ ಅತಿ ಉಪಯೋಗ ಆಗಿರ್ತಕ್ಕಂಥ ಸೆಕ್ಟರ್ಗೆ 2nd ರ್ಯಾಂಕ್ ಅಲ್ಲಿ ಕೊಟ್ಟಿದ್ದಾರೆ ಸರ್. ಅಂಡ್ 3ನೇದು ಬರ್ತಕ್ಕಂಥದ್ದು ಇಂಧನ ಅಂತ ಕರಿತೀವಿ ಅಥವಾ ಎನರ್ಜಿ ಸೆಕ್ಟರ್ಗೆ ನಮ್ಮ 3ನೇ ಸ್ಥಾನದಲ್ಲಿ ಅತಿ ಹೆಚ್ಚು ಅಲೋಕೇಶನ್ ಕೊಟ್ಟಿದ್ದಾರೆ. ನಾವು ಎಲ್ಲಾದ್ರ ಮೂಲಕ ನಾನು ಏನ್ ಹೇಳ್ತಿದ್ದೀನಿ ಅಂದ್ರೆ ಸರ್, ಈ ಒಂದು ಬಜೆಟ್ ಅಂತಕ್ಕಂಥದ್ದು ಅತಿ ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ಎಕ್ಸಾಮ್ ಪಾಯಿಂಟ್ ಇಂದ ಆಗಿರ್ಬೋದು, ಅದ್ರ ಜೊತೆಗೆ ನಮ್ಮ ಎಲ್ಲಾ ಜನತೆ ಕೂಡ 7 ಕೋಟಿ
ಜನತೆ ಕೂಡ ಈ ಒಂದು ಬಜೆಟ್ ಅನ್ನ A to Z ಇನ್ಫಾರ್ಮೇಶನ್ ತಿಳ್ಕೊಳ್ಳೇಬೇಕು ಸರ್. ಸರ್ ಇದೆಲ್ಲ ಓಕೆ, ನನ್ನ ಮೇಜರ್ ಇಂಪಾರ್ಟೆಂಟ್ ಪಾಯಿಂಟ್ ಏನಂದ್ರೆ ಸರ್, ನಮಗೆ 31 ಜಿಲ್ಲೆಗಳು ಇದ್ರೆ ನೀವ್ ಹೇಳಿದ್ರಿ ಬೆಂಗಳೂರು ಬಗ್ಗೆ ಅತಿ ಹೆಚ್ಚು ಪ್ರಯಾರಿಟಿ ಕೊಡ್ತಿದ್ದಾರೆ ಅಂತ. ಸರ್ ಯಾಕೆ ಸರ್ ಪ್ರತಿ ಬಾರಿ 31 ಜಿಲ್ಲೆ ಇದ್ರೆ ಒಂದು ಜಿಲ್ಲೆ ಆಗಿರ್ತಕ್ಕಂಥ ಬೆಂಗಳೂರಿಗೆ ಮಾತ್ರ ಅತಿ ಪ್ರಾಮುಖ್ಯತೆ ಕೊಡ್ತಾ ಇದೀವಿ? ಯಾಕೆ ಸರ್ ಈ ಒಂದು ತಾರತಮ್ಯ ಯಾಕೆ? ಅದನ್ನ ನಮ್ಮ ಬಜೆಟ್ ಮೂಲಕ ನಮ್ಮ CM ಸಿದ್ದರಾಮಯ್ಯ ಅವರು ಯಾವ ರೀತಿ ಅಡ್ರೆಸ್ ಮಾಡಬೇಕು ಅಂತ ಪ್ಲಾನ್ ಮಾಡ್ತೀರಾ ಸರ್? ನಿಮ್ಮ ಮಾತುಗಳಿಂದ ನಾವು ಕೇಳಬೇಕು ಅಂತ ಬಯಸ್ತಾ ಇದೀವಿ ಸರ್. ಸರ್ ನೀವಿದು ನೋಡೋದಾದ್ರೆ ಇವತ್ತು ನಾವೇನು 11G ಬಜೆಟ್ ಅಂತ ನಾವೇನ್ ಹೇಳ್ತಾ ಇದೀವಿ, ಈ 11G ಬಜೆಟ್ ಬರಕ್ಕೂ ಮುಂಚೆನೆ ಇವಾಗ ಏನ್ ಕರ್ನಾಟಕ ಮಾಡೆಲ್ ಆಫ್ ಗ್ರೋತ್ ಅಂತ ನಾವೇನ್ ಹೇಳ್ತಾ ಇದೀವಲ್ವಾ, ಈ ಕರ್ನಾಟಕ ಮಾಡೆಲ್ ಆಫ್ ಗ್ರೋತ್ ಅಲ್ಲಿ ಇವತ್ತು ನಾವು 11G ಮಾಡೆಲ್ ಆಫ್ ಗ್ರೋತ್ ಅಂತ ಹೇಳ್ತಾ ಇದೀವಿ. ಬಟ್ ಇಷ್ಟು ದಿನ ನಾವೇನ್ ಹೇಳ್ತಾ ಇದ್ವಿಪ್ಪ ಅಂತಂದ್ರೆ ಬೆಂಗಳೂರು ಲೆಡ್ ಪಂಚಾಯತಿ ರಾಜ್ ಡ್ರಿವನ್ ಮಾಡೆಲ್ ಆಫ್ ಗ್ರೋತ್ ಅಂತ ಹೇಳ್ತಾ ಇದ್ವಿ. ಅಂದ್ರೆ ಏನು, ಇವಾಗ ಕರ್ನಾಟಕದಲ್ಲಿ ಪಂಚಾಯತಿ ರಾಜ್ ಸಂಸ್ಥೆಗಳೇನಿದೆ ಅದರಲ್ಲಿ ಏನು 11th ಶೆಡ್ಯೂಲ್ ಅಂತ ನಾವೇನ್ ಹೇಳ್ತೀವಿ, ಅದ್ರಲ್ಲಿ ಎಲ್ಲಾ ಸಬ್ಜೆಕ್ಟ್ಸು ಕರ್ನಾಟಕ ಕೊಟ್ಟಿದೆ. ಮತ್ತೆ ಬೆಂಗಳೂರು ಬೇಸ್ಡ್ ಡೆವಲಪ್ಮೆಂಟ್ ಅಲ್ಲಿ ಜಾಸ್ತಿ ಇದ್ದಿದ್ರಿಂದ ಬೆಂಗಳೂರು ಲೆಡ್ ಅಂಡ್ ಪಂಚಾಯತಿ ರಾಜ್ ಡ್ರಿವನ್ ಮಾಡಲ್ ಅಂತ ನಾವು ಹೇಳ್ತಾ ಇದ್ವಿ. ಇವತ್ತು ನೀವು ಬೆಂಗಳೂರ್ನ ನೀವು ನೋಡೋದಾದ್ರೆ ಬೆಂಗಳೂರು ಅಟ್ರಾಕ್ಟ್ಸ್ ಮ್ಯಾಕ್ಸಿಮಮ್ ಏನು ನಮ್ಮ FDI ಅಂತ ನಾವೇನ್ ಹೇಳ್ತೀವಲ್ಲ, FDI ಅಟ್ರಾಕ್ಟ್ ಮಾಡುತ್ತೆ. ಮತ್ತೆ ಮೈಗ್ರೇಷನ್ ಏನ್ ವಲಸೆ ಬರ್ತಾರಲ್ವಾ, ದೇಶ ವಿದೇಶದಿಂದ ಇರ್ಬೋದು ಕಂಪನಿಗಳು ಅಥವಾ ನಮ್ಮ ದೇಶದಲ್ಲೇ ತಗೊಂಡ್ರೆ ವಲಸಿಗರು ಏನು ಬೆಂಗಳೂರಿಗೆ ಉದ್ಯೋಗಕ್ಕೋಸ್ಕರ ಬರ್ತಾ ಇದಾರೆ ಅವರು, ಮತ್ತೆ ಅದು ಅಲ್ದಿರ ಪಾಪ್ಯುಲೇಷನ್ ಗ್ರೋತ್ ಎಷ್ಟಾಗ್ತಾ ಇದೆ, ಇದಿಷ್ಟು ನೀವು ನೋಡಿದಾಗ FDI ಪ್ಲಸ್ ಮೈಗ್ರೇಷನ್ ಪ್ಲಸ್ ದ ಗ್ರೋತ್ ಏನು ದ ಎಂಪ್ಲಾಯ್ಮೆಂಟ್ ಸೆಕ್ಟರ್ ಗ್ರೋತ್ ನೀವು ನೋಡೋದಾದ್ರೆ ಇದಿಷ್ಟು ನೋಡಿದಾಗ ಬೆಂಗಳೂರು ಇಟ್ ಈಸ್ ಗೋಯಿಂಗ್ ಟು ಗಿವ್ ಯು ಮಲ್ಟಿಪ್ಲೇಯರ್ ಎಫೆಕ್ಟ್ ಅಂತ ನಾವೇನ್ ಕರಿತೀವಲ್ಲ. ಸೊ ನೀವು ₹1 ಬಂಡವಾಳ ಹಾಕಿದ್ರೆ ನಿಮಗೆ ₹100 ಆಚೆ ಬರುತ್ತೆ. ಸೊ ಗಿವನ್ ದ ಇಂಪಾರ್ಟೆನ್ಸ್ ಆಫ್ ಬೆಂಗಳೂರು, ಏನು ಬೆಂಗಳೂರಿನ ಒಂದು ಇವಾಗ ನೀವು ಕರ್ನಾಟಕ ತಗೊಂಡ್ರೆ ಆರ್ ಇಂಡಿಯಾ ತಗೊಂಡ್ರೆ ನೀವು ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾ ಅಂತ ಕರಿತೀವಿ. ಕರ್ನಾಟಕದಲ್ಲಿ ಏನು ಒಂದು ಗ್ರೋತ್ ಡೆವಲಪ್ಮೆಂಟ್ ಆಗ್ತಾ ಇದೆ, ಮೆಜಾರಿಟಿ ಆಫ್ ದ ಗ್ರೋತ್ ಇಸ್ ಡ್ರಿವನ್ ಬೈ ಬೆಂಗಳೂರು. ಸೊ ಅದರಿಂದ ಬೆಂಗಳೂರನ್ನ ನಾವು ಇವತ್ತು ಏನು ಬೆಂಗಳೂರಲ್ಲಿ ವಾಟರ್ ಪ್ರಾಬ್ಲಮ್ ಇರ್ಬೋದು, ಇಲ್ಲ ಅಂದ್ರೆ ಬೆಂಗಳೂರಲ್ಲಿ ಏನು ಟ್ರಾಫಿಕ್ ಜಾಮ್ಸ್ ಇರ್ಬೋದು, ಆರ್ ಬೆಂಗಳೂರಲ್ಲಿ ನಾವು ಏನ್ ಏರ್ ಪೊಲ್ಯೂಷನ್ ಅಂತ ಇರ್ಬೋದು, ಇಲ್ಲ ನಾಯ್ಸ್ ಪೊಲ್ಯೂಷನ್ ಅಂತ ಇರ್ಬೋದು, ನಾವೇನ್ ನೋಡ್ತಾ ಇದೀವಿ ಇವತ್ತು. ಇವಾಗ ಅದನ್ನೆಲ್ಲಾನು ನಾವು ತೆಗೆದ್ರೆ, ಅದೆಲ್ಲಾನು ನಾವು ಕಡಿಮೆ ಮಾಡಿದ್ರೆ, ತೆಗಿಯೋದಕ್ಕಾಗ ತುಂಬಾ ಕಷ್ಟ ಆಗುತ್ತೆ. ಸೊ ಅದನ್ನ ನಾವು ಕಡಿಮೆ ಮಾಡಿದೀವಿ ಅಂತ ಅಂದ್ರೆ ನಮ್ಗೆ ಏನಿದು ಮಲ್ಟಿಪ್ಲೇಯರ್ ಎಫೆಕ್ಟ್ ಅಲ್ಲಿ ಏನು ನಮ್ಗೆ ಬಂಡವಾಳಕ್ಕೆ ನಮ್ಗೆ ರಿಟರ್ನ್ಸ್ ಬರುತ್ತೆ ಅದು ನಮ್ಗೆ ಜಾಸ್ತಿನೂ ಆಗುತ್ತೆ. ಮತ್ತೆ ಕರ್ನಾಟಕ ಓವರ್ ಆಲ್ ಡೆವಲಪ್ಮೆಂಟ್, ಬೆಂಗಳೂರು ಬೇರೆ ಅಲ್ಲ, ಕರ್ನಾಟಕ ಬೇರೆ ಅಲ್ಲ. ಸೊ ಬೆಂಗಳೂರು ಅಭಿವೃದ್ಧಿ ಆಗ್ತಾ ಇದೆ ಅಂದ್ರೆ ಅಲ್ಲಿ ಕರ್ನಾಟಕವನ್ನು ಅಭಿವೃದ್ಧಿ ಆಗ್ತಿದೆ ಅಂತಾನೆ ಅರ್ಥ. ಸೊ ಅದರಿಂದ ಬೆಂಗಳೂರು ಡಿಸರ್ವ್ಸ್ ದಟ್ ಇದೆ ಅಲೋಕೇಶನ್ ಅಂತ ನಾನು ಹೇಳ್ತೀನಿ ಸರ್. ಸೊ ಬೆಂಗಳೂರಿಗೆ ಅದು ಕೊಟ್ಟು ಬೆಂಗಳೂರು ಎಷ್ಟು ಮುಂದುವರೆದ್ರೆ ಕರ್ನಾಟಕನು ಅದ್ರ ಜೊತೆಗೇನೆ ಮುಂದುವರಿಯುತ್ತೆ ಅಂತ ನನಗೆ ಅನ್ಸುತ್ತೆ. ಸೊ ಇವಾಗ ನೀವು ನೋಡ್ತಾ ಇದ್ದೀರಲ್ವಾ ಸರ್, ಈ ಕರ್ನಾಟಕದಲ್ಲಿ ಇವಾಗ ನಾವು 11G ಅಂತ ತಗೊಂಡ್ಬಂದಿದೀವಿ, ಬೆಂಗಳೂರು ಲೆಡ್ ಅಂತ ಹೇಳಿದ್ವಿ. ಇದು ಎಲ್ಲಾ ಸೇರ್ಕೊಂಡಾಗ ಈ ವೆದರ್ ಇಟ್ ಇಸ್ 11G ಅಂತ ಇರಬಹುದು ಇಲ್ಲ ಬೆಂಗಳೂರು ಅಂತ ಇರಬಹುದು, ಒಂದು ಯೂತ್ ಲೆಡ್ ಮಾಡೆಲ್, ಒಂದು ಯೂತ್ಗೆ ಒಂದು ಪ್ರಾಮುಖ್ಯತೆ ಕೊಡಬೇಕಾಗಿ ಬರುತ್ತೆ. ಸೊ ಇವಾಗ ಯೂತ್ ಲೆಡ್ ಮಾಡೆಲ್ಗೆ ಈ ಬಜೆಟ್ ಅಲ್ಲಿ ಏನ್ ತಗೊಂಡ್ಬಂದಿದ್ದಾರೆ ಸರ್? ಸರ್ ಮೇಜರ್ ಆಗಿ ನೋಡೋದಾದ್ರೆ ನಮಗೆ ಗೊತ್ತಿದೆ ಸರ್, 2.5 ಲಕ್ಷ ಪೋಸ್ಟ್ಗಳು ವೇಕೆಂಟ್ ಇದಾವೆ. ನಾವು ಯೂತ್ಗೆ ಯಾಕೆ ಕೊಡಬೇಕು ಸರ್ ಅಂದ್ರೆ, ನಮ್ಮ 7 ಕೋಟಿ ಜನತೆಯಲ್ಲಿ ಒಂದು 2 ರಿಂದ 3 ಕೋಟಿ ಜನತೆ ಇರ್ತಕ್ಕಂಥದ್ದು ಯೂತ್ ಆಗಿದ್ದಾರೆ ಸರ್. ಅದರಲ್ಲಿ ನಾವು ಮೇಜರ್ ಆಗಿ ಫೇಸ್ ಮಾಡಿರ್ತಕ್ಕಂಥದ್ದು ನಿರುದ್ಯೋಗ, ಅಂದ್ರೆ ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ ಅಂತ ಕರಿತೀವಿ ನಾವು. ಈ ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ಗೆ ಈ ಒಂದು ಸರ್ಕಾರ ಆಗಿರ್ಬೋದು ಬಜೆಟ್ ಮೂಲಕ ಯಾವ ರೀತಿ ಬೆನಿಫಿಟ್ಸ್ ಕೊಡ್ತಿದ್ದಾರೆ ಅಂದ್ರೆ, ಮೇಜರ್ ಆಗಿ ಒಂದು 3 ರಿಂದ 4 ಬೆನಿಫಿಟ್ಸ್ ಕೊಡ್ತಿದ್ದಾರೆ ಸರ್. ಎಸ್ಪೆಷಲಿ ನಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಗೆ ಸ್ಟಡಿ ಮಾಡ್ತಿರ್ತಕ್ಕಂಥ ಹಬ್ಗಳಲ್ಲಿ. ಯಾವುದು ಆ ಹಬ್ ಅಂತಂದ್ರೆ ಮೇಜರ್ ಆಗಿ ನಮ್ಮ ಧಾರವಾಡ ಆಗಿರ್ಬೋದು, ಅದೇ ರೀತಿ ನಮ್ಮ ಬೆಂಗಳೂರು ಆಗಿರ್ಬೋದು. ಅದಕ್ಕೋಸ್ಕರ ಒಂದು 3 ರಿಂದ 4 ಯೋಜನೆಗಳನ್ನ ಹೊಸದಾಗಿ ಈ ವರ್ಷ ಜಾರಿಗೆ ಮಾಡಿದ್ದಾರೆ ಸರ್. ಮೊದಲನೇದು, ನಮ್ಮ ಸರ್ಕಾರದವರು ಬಜೆಟ್ ಮೂಲಕ ಯಾವ ರೀತಿ ಆಶ್ವಾಸನೆ ಕೊಡ್ತಿದ್ದಾರೆ ಅಂತಂದ್ರೆ, ಈ ಒಂದು ವರ್ಷದಲ್ಲೇ 56,000 ಪೋಸ್ಟ್ಗಳ ವೇಕೆನ್ಸಿಯನ್ನ ಫಿಲ್ ಮಾಡೇ ಮಾಡ್ತೀವಿ ಅನ್ನೋ ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ. ಅದರ ಜೊತೆಗೆ ನಮ್ಮ ಯೂತ್ಸ್ ಆಗಿರ್ತಕ್ಕಂಥವ್ರು ಫೇಸ್ ಮಾಡ್ತಕ್ಕಂಥ ಸಮಸ್ಯೆಗಳನ್ನ ಕಡಿಮೆ ಮಾಡೋದಕ್ಕೋಸ್ಕರ ಕೆಲವೊಂದು ಯೋಜನೆಗಳನ್ನ, ಹೊಸ ಯೋಜನೆಗಳಂತ ಕರಿತೀವಿ. ಆ ಒಂದು ಹೊಸ ಯೋಜನೆ ಯಾವುದು ಅಂತಂದ್ರೆ ವಿದ್ಯಾರ್ಥಿ ಇಂದಿರಾ ಕ್ಯಾಂಟೀನ್ ಅನ್ನೋ ಒಂದು ಯೋಜನೆಯನ್ನ ಬಂಪರ್ ಲಾಟ್ರಿ ಆಗಿ ನಮ್ಮ ಸರ್ಕಾರದವರು ನಮ್ಮ ಯೂತ್ಗಳಿಗೆ ಕೊಟ್ಟಿದ್ದಾರೆ. ನಾವು ಈ ಒಂದು ವಿದ್ಯಾರ್ಥಿ ಇಂದಿರಾ ಕ್ಯಾಂಟೀನ್ ಅಂತಕ್ಕಂಥದ್ದು ಮೇಜರ್ ಆಗಿ ಇಟ್ ಇಸ್ ಎಲ್ಲಪ್ಪ ಸ್ಥಾಪನೆ ಮಾಡ್ತಿದೀವಿ ಅಂದ್ರೆ, ಧಾರವಾಡಲ್ಲಿ 4 ಕಡೆ ಸ್ಥಾಪನೆ ಮಾಡ್ತಿದೀವಿ. ಅದೇ ರೀತಿ ನಮ್ಮ ಬೆಂಗಳೂರಲ್ಲಿ ಕೂಡ 2 ಕಡೆ ಸ್ಥಾಪನೆ ಮಾಡ್ತಿದೀವಿ ಸರ್. ಮೇಜರ್ ಆಗಿ ನಮ್ಮ ಕಾಂಪಿಟೇಟಿವ್ ಮಕ್ಕಳು, ನಾವು ಕಾಂಪಿಟೇಟಿವ್ ಎಕ್ಸಾಮ್ಗೆ ಓದ್ತಿರ್ತಕ್ಕಂಥ ಜನತೆಗಳಿಗೋಸ್ಕರ ಬೆನಿಫಿಟ್ ಆಗಲಿ ಅಂತ. ನಾವು ಎರಡನೇದು ಏನು ಅಂತಂದ್ರೆ, ಮೊದಲನೇದು ಇಟ್ ಇಸ್ ಆಹಾರಕ್ಕೋಸ್ಕರ ನಮಗೆ ಇಟ್ ಇಸ್ ಮೇಜರ್ ಆಗಿ ವಿದ್ಯಾರ್ಥಿ ಇಂದಿರಾ ಕ್ಯಾಂಟೀನ್ ಲಾಂಚ್ ಮಾಡಿದ್ದಾರೆ. ಎರಡನೇದು, ಅವರು ಓದೋದಕ್ಕೋಸ್ಕರ ಒಂದು ಡಿಜಿಟಲ್ ಲೈಬ್ರರಿಯನ್ನ ಕೂಡ ಸ್ಥಾಪನೆ ಮಾಡ್ತಿದ್ದೀವಿ ನಾವು. ಆ ಡಿಜಿಟಲ್ ಲೈಬ್ರರಿ ಆಗಿರ್ಬೋದು, ಡಿಜಿಟಲ್ ಸ್ಟಡಿ ಸೆಂಟರ್ಸ್ ಆಗಿರ್ಬೋದು, ನಮ್ಮ ಬೆಂಗಳೂರು ಮತ್ತೆ ಧಾರವಾಡಲ್ಲಿ
10 ಕೋಟಿ ವೆಚ್ಚದಲ್ಲಿ, ಧಾರವಾಡದಲ್ಲಿ 10 ಕೋಟಿ, ಬೆಂಗಳೂರಲ್ಲಿ 10 ಕೋಟಿ ವೆಚ್ಚದಲ್ಲಿ ನಾವು ಲಾಂಚ್ ಮಾಡ್ತಾ ಇದೀವಿ ಸರ್. ಇದ್ರ ಜೊತೆಗೆ ನಮ್ಮ ಹೆಣ್ಣು ಮಕ್ಕಳಿಗೆ, ಯೂತ್ಸ್ ಅಲ್ಲಿ ಇರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಯಾರು 10ನೇ ತಾರೀಕಾಗಿ 10ನೇ ಮೇಜರ್ ಆಗಿ ಇಟ್ ಇಸ್ 10th ಸ್ಟ್ಯಾಂಡರ್ಡ್ ಆಗಿರ್ಬೋದು, 12th ಸ್ಟ್ಯಾಂಡರ್ಡ್ ಓದಿ ಕ್ಲಿಯರ್ ಆಗಿ ಓದಕ್ಕೆ ಆಗದೆ ಇರ್ತಕ್ಕಂಥ ಮಕ್ಕಳಿಗೆ ಈ ವರ್ಷದಿಂದ ನಮ್ಮ ಮೇಜರ್ ಆಗಿ ಗವರ್ಮೆಂಟ್ ಆಫ್ ಕರ್ನಾಟಕದವರು, ರಾಜ್ಯ ಸರ್ಕಾರದವರು ಮತ್ತೆ ಅಜೀಮ್ ಪ್ರೇಮ್ಜಿ ಯೂನಿವರ್ಸಿಟಿಯವರು ಒಂದು ಸ್ಕಾಲರ್ಶಿಪ್ ಅನ್ನ ಕಂಡಕ್ಟ್ ಮಾಡ್ತಿದ್ದಾರೆ. ಆ ಒಂದು ಸ್ಕಾಲರ್ಶಿಪ್ ಯಾವುದು ಅಂದ್ರೆ ದೀಪಿಕಾ ಸ್ಕಾಲರ್ಶಿಪ್ ಅಂತ ಕರಿತೀವಿ ಸರ್. ನಾವು ಈ ದೀಪಿಕಾ ಸ್ಕಾಲರ್ಶಿಪ್ ಯೋಜನೆ ಅಂತಕ್ಕಂಥದ್ದು ಯಾರಾದ್ರೂ ಮಹಿಳೆಯರು 10ನೇ ಕ್ಲಾಸ್ ಪಾಸ್ ಆದವರು, ಅದರ ಜೊತೆಗೆ 12ನೇ ತರಗತಿ ಪಾಸ್ ಆಗಿರತಕ್ಕಂಥವ್ರನ್ನ ಮೇಜರ್ ಆಗಿ ಇವರಿಗೆ ಸ್ಕಾಲರ್ಶಿಪ್ ಕೊಡ್ತೀವಿ. ಎಷ್ಟು ಅಂದ್ರೆ 30,000 ರೂಪಾಯಿ ಪ್ರತಿ ವರ್ಷ ಅಂತಕ್ಕಂಥದ್ದು ಇವರಿಗೆ ಸ್ಕಾಲರ್ಶಿಪ್ ಅಂತಕ್ಕಂಥದ್ದು ಕೊಡ್ತೀವಿ. ಅಜೀಮ್ ಪ್ರೇಮ್ಜಿ ವಿಶ್ವವಿದ್ಯಾಲಯದವರು 37,000 ಮಹಿಳೆಯರಿಗೆ ಮೊದಲನೇ ಭಾಗವಾಗಿ ಕೊಡ್ತಾರೆ. ಅದಕ್ಕಿಂತ ಸ್ಕಾಲರ್ಶಿಪ್ ಮೀರಿದ್ರೆ ಆ ಒಂದು ಅನುದಾನವನ್ನ ನಮ್ಮ ರಾಜ್ಯ ಸರ್ಕಾರದವರು ಬಿಡುಗಡೆ ಮಾಡ್ತಾರೆ. ಈ ಒಂದು ಯೋಜನೆಗಳನ್ನ ಅತಿ ಮುಖ್ಯವಾಗಿ ನೀವೊಂದು ಯೂಸ್ ಮಾಡ್ಕೊಳ್ಳೇಬೇಕಾಗಿರ್ತಕ್ಕಂಥ ಇನಿಷಿಯೇಟಿವ್ಸ್ ಆಗಿರುತ್ತೆ. ಇಷ್ಟು ನಮ್ಮ ಕರ್ನಾಟಕ ಯೂತ್ಸ್ಗೆ ಸಂಬಂಧಪಟ್ಟ ಹಾಗೆ. ನಾವು ಸರ್ ಇದೆಲ್ಲ ಓಕೆ ಸರ್, ಯೂತ್ಸ್ ಬಗ್ಗೆ ಇಷ್ಟೊಂದು ಯೋಜನೆಗಳು ಲಾಂಚ್ ಮಾಡಿದ್ದಾರೆ, ಬಟ್ ಆದ್ರೆ ಈ ಒಂದು ಸರ್ಕಾರ ಅಂತಕ್ಕಂಥದ್ದು ಅತಿ ಹೆಚ್ಚು ಸಬ್ಸಿಡಿಗಳನ್ನ, ಅತಿ ಹೆಚ್ಚು ಫ್ರೀ ಬೀಸ್ ಅನ್ನ ಕೊಡ್ತಿದ್ದಾರೆ ಅಂತ ಹಲವಾರು ಕೂಗನ್ನ ನಮ್ಮ ರಾಜ್ಯದಿಂದ ಹಾಗೂ ನಮ್ಮ ಕೇಂದ್ರದಿಂದ ನಾವು ಕೇಳಿಸ್ತಾ ಇದೀವಿ ಸರ್. ಬಟ್ ಆದ್ರೆ ಸಬ್ಸಿಡಿ ಅಂತಕ್ಕಂಥದ್ದು ಕಂಪ್ಲೀಟ್ಲಿ ರಾಂಗಾ, ಅಥವಾ ನಾವು ಇದನ್ನ ಒಂದು ಸ್ವಲ್ಪ ಮಾಡಿಫೈ ಮಾಡೋದಾದ್ರೆ ಸರ್ ಇದಕ್ಕೆ ಬೆನಿಫಿಟ್ಸು ಇದೆಯಾ, ಅದೇ ರೀತಿ ಇದಕ್ಕೆ ಚಾಲೆಂಜಸ್ ಇದೆಯಾ ಅಂತ ನಿಮ್ಮ ಮಾತುಗಳನ್ನ ನಾವು ಕೇಳಬೇಕು ಅಂತ ಬಯಸ್ತಾ ಇದೀವಿ. ಇವಾಗ ನೀವು ನೋಡೋದಾದ್ರೆ, ಇವಾಗ ಏನು ನಮ್ಮ ಒಂದು ಸಂವಿಧಾನ ಅಂತ ನಾವು ತಗೊಂಡ್ರೆ ಅದ್ರಲ್ಲಿ ನಾವೇನ್ ಹೇಳ್ತೀವಿ, ವೆಲ್ಫೇರ್ ಸ್ಟೇಟ್ ಅಂತ ಹೇಳ್ತೀವಿ. ಸೊ ವೆಲ್ಫೇರ್ ಸ್ಟೇಟ್ ಅಲ್ಲಿ ಸರ್ಕಾರಗಳು ಜನರ ಕ್ಷೇಮಾಭಿವೃದ್ಧಿ ನೋಡೋದಿರ್ಬೋದು, ಇಲ್ಲ ಅವರಿಗೆ ಇನ್ ದ ಫಾರ್ಮ್ ಆಫ್ ಫ್ರೀ ಬೀಸ್ ಅಂತ ನಾವೇನ್ ಹೇಳ್ತಾ ಇದ್ದೀರಲ್ಲ, ಅದು ಕೊಡೋದು ಅದು ತಪ್ಪಲ್ಲ. ಬಟ್ ಅದನ್ನ ಎಷ್ಟರ ಮಟ್ಟಕ್ಕೆ ಕೊಡ್ತಾ ಇದ್ದಾರೆ ಮತ್ತೆ ಅದನ್ನ ಯಾವ ರೀತಿ ಕೊಡ್ತಾ ಇದ್ದಾರೆ ಅನ್ನೋದು ನಾವು ನೋಡ್ಬೇಕಾಗುತ್ತೆ. ಇವಾಗ ನೀವು ನೋಡೋದಾದ್ರೆ, ಇವಾಗ ಕರ್ನಾಟಕದಲ್ಲಿ ಫ್ರೀ ಬಸ್ ಕೊಟ್ಟಿದ್ದಾರೆ, ಫ್ರೀ ಎಲೆಕ್ಟ್ರಿಸಿಟಿ ಕೊಟ್ಟಿದ್ದಾರೆ. ಇವಾಗ ಫ್ರೀ ಬಸ್ ಇಂದ ಏನಾಗ್ತಾ ಇದೆ, ಮೊಬಿಲಿಟಿ ಆರ್ ವುಮೆನ್ ದೇ ಆರ್ ಗೋಯಿಂಗ್ ಫಾರ್ ಎಂಪ್ಲಾಯ್ಮೆಂಟ್. ಸೊ ಡೊಮೆಸ್ಟಿಕ್ ಆನ್ಯುಯಲ್ ಇನ್ಕಮ್ ಏನಿದೆ, ಮಂತ್ಲಿ ಇನ್ಕಮ್ ಏನಿದೆ, ಅದು ಜಾಸ್ತಿ ಆಗ್ತಾ ಇದೆ. ಇಲ್ವಾ, ಕರೆಂಟ್ ಫ್ರೀ ಆಗಿ ಕೊಟ್ಟಿದ್ದಾರೆ. ಸೊ ಕರೆಂಟ್ ಫ್ರೀ ಆಗಿ ಕೊಟ್ಟೋದು ಏನಾಗ್ತಾ ಇದೆ, ಸೊ ಮಂತ್ಲಿ ಎಕ್ಸ್ಪೆಂಡಿಚರ್ ಆನ್ ದ ಬೇಸಿಕ್ ನೀಡ್ಸ್ ಏನಿದೆ ಅದು ಕಡಿಮೆ ಆಗ್ತಾ ಇದೆ. ಅಂಡ್ ಅವರ ದುಡ್ಡನ್ನ ಏನ್ ಮಾಡ್ತಿದ್ದಾರೆ, ಕನ್ಸಂಪ್ಷನ್ ಬೇರೆ ಕಡೆ ಆಗ್ತಾ ಇದ್ದಾರೆ. ಸೊ ಇದರಿಂದ ನಮ್ಮ ಲೋಕಲ್ ಅಲ್ಲಿ ಪರ್ಚೇಸಿಂಗ್ ಪವರ್ ಜಾಸ್ತಿ ಆಗ್ತಾ ಇದೆ, ಮತ್ತೆ ಕನ್ಸಂಪ್ಷನ್ ಡ್ರಿವನ್ ಎಕಾನಮಿ. ಸೊ ಕನ್ಸಂಪ್ಷನ್ ಡ್ರಿವನ್ ಎಕಾನಮಿ ಆಗಿರೋದ್ರಿಂದ ಏನಾಗುತ್ತೆ, ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ಅಂಡ್ ಲೋಕಲ್ ಎಕಾನಮೀಸ್ ಅಲ್ಲಿ ದುಡ್ಡು ಜಾಸ್ತಿ ಖರ್ಚು ಮಾಡ್ತಾ ಹೋದಾಗ ಏನಾಗುತ್ತೆ, ನಾನು ಆವಾಗ ಹೇಳ್ದಂಗೆ ಮಲ್ಟಿಪ್ಲೇಯರ್ ಎಫೆಕ್ಟ್. ಸೊ ಮಲ್ಟಿಪ್ಲೇಯರ್ ಎಫೆಕ್ಟ್ ಇಂದ ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತೆ ಇವಾಗ ಏನು ನಾವು ಅರ್ಬನ್ ಸ್ಪೋಕ್ ಮಾಡಲ್ ಅಂತ ನಾವೇನ್ ಹೇಳ್ತೀವಲ್ಲ, ಸೊ ಇವಾಗ ಒಂದು ಅರ್ಬನ್ ಸ್ಪೋಕ್ ಮಾಡಲ್ ಅಲ್ಲಿ ಸಿಟಿಯಿಂದ ಸರೌಂಡಿಂಗ್ಸ್ ಅಲ್ಲಿ ಯಾರು ಇರ್ತಾರೆ, ಫ್ರೀ ಬಸ್ ಕೊಟ್ಟಿರೋದ್ರಿಂದ ಅವರು ಆರಾಮಾಗಿ ಟ್ರಾವೆಲ್ ಮಾಡ್ಕೊಂಡು ಬರ್ತಾರೆ, ಇಲ್ಲಿ ಕೆಲಸ ಮಾಡ್ತಾರೆ, ಸಂಜೆ ಅವ್ರು ಮತ್ತೆ ವಾಪಸ್ ಹೋಗ್ತಾರೆ. ಇದರಿಂದ ಏನಾಗುತ್ತೆ, ನಮ್ಗೆ ಸಿಟಿ ಮೇಲೆ ಅರ್ಬನ್ ಡೆನ್ಸಿಟಿ ಏನಿದೆ, ಹ್ಯೂಮನ್ ಡೆನ್ಸಿಟಿ ಅದು ಕಮ್ಮಿ ಆಗುತ್ತೆ, ಪಾಪ್ಯುಲೇಷನ್ ಡೆನ್ಸಿಟಿ ಕಮ್ಮಿ ಆಗುತ್ತೆ. ಸೊ ಓವರ್ ಆಲ್ ಆಗಿ ಎಕಾನಮಿ ಮೇಲೆ ಇಟ್ ಇಸ್ ಗೋಯಿಂಗ್ ಟು ಹ್ಯಾವ್ ಎ ಪಾಸಿಟಿವ್ ಇಂಪ್ಯಾಕ್ಟ್ ಇನ್ ದ ಲಾಂಗ್ ಟರ್ಮ್. ಮತ್ತೆ ಇನ್ನೊಂದೇನಪ್ಪಾ ಅಂತ ಅಂದ್ರೆ, ಇವಾಗ ನಾವೇನ್ ಹೇಳ್ತಾ ಇದ್ವಿ, ಫ್ರೀ ಬೀಸ್ ಏನಿದೆ, ಫ್ರೀ ಬೀಸ್ ಬೂಸ್ಟ್ ಕನ್ಸಂಪ್ಷನ್, ವೇರ್ ಯುವರ್ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಬೂಸ್ಟ್ ದಿ ಎಕಾನಮಿ. ಸೊ ಇವಾಗ ಎಕಾನಮಿ ಮತ್ತೆ ಕನ್ಸಂಪ್ಷನ್ ದೇ ಗೋ ಟುಗೆದರ್. ಇವಾಗ ಯಾವಾಗ ನಾವಿಲ್ಲಿ ಫ್ರೀ ಬೀಸ್ ಕೊಟ್ಟು ಕನ್ಸಂಪ್ಷನ್ ಎಕಾನಮಿನ ಬೂಸ್ಟ್ ಮಾಡ್ತಾ ಇದೀವಿ, ಆಬ್ವಿಯಸ್ಲಿ ಅವಾಗ ಏನಾಗುತ್ತೆ, ನಮ್ಗೆ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ಡಿಮ್ಯಾಂಡ್ ಜಾಸ್ತಿ ಆಗೋದ್ರಿಂದ ನಮಗೆ ಎಕನಾಮಿಕ್ ಗ್ರೋತ್ ಆಗುತ್ತೆ. ಅಂಡ್ ಆಸ್ ಎ ವೆಲ್ಫೇರ್ ಸ್ಟೇಟ್ ಇಟ್ ಇಸ್ ಅ ಡ್ಯೂಟಿ ಆಫ್ ದ ಗವರ್ಮೆಂಟ್ ಅಂತ ನಾವು ಹೇಳ್ಬೇಕು. ಸರ್ಕಾರದ ಕರ್ತವ್ಯ ಅದು ಜನರನ್ನ ಕ್ಷೇಮಾಭಿವೃದ್ಧಿ ನೋಡೋದು. ಸೊ ಇವತ್ತು ನಾವು ನೋಡೋದಾದ್ರೆ, ಏನಿದು ಫ್ರೀ ಬೀಸ್ ಕೊಡ್ತಾ ಇದ್ದಾರೆ, ಅದಕ್ಕೆ ಒಂದಷ್ಟು ಕಂಡೀಷನ್ಸ್ ಆಗ್ಬೋದು, ಇಲ್ಲ ಅದನ್ನ ಒಂದು ರ್ಯಾಷನಲೈಸ್ ಅಂತ ನಾವೇನ್ ಹೇಳ್ತೀವಲ್ಲ, ಆ ತರ ರ್ಯಾಷನಲೈಸ್ ಮಾಡಿ ಅದನ್ನ ನಾವು ಮಾಡ್ಬೋದು ಹೊರತು ಫ್ರೀ ಬೀಸ್ ಪರ್ಸೆ ನಾವು ರಾಂಗ್ ಅಂತ ಹೇಳೋದಕ್ಕೆ ಬರೋದಿಲ್ಲ. ಬಟ್ ಫ್ರೀ ಬೀಸ್ ನಾವು ಯಾವ ರೂಪದಲ್ಲಿ ಕೊಡ್ತಾ ಇದೀವಿ ಮತ್ತೆ ನಾವು ಯಾವ ಉದ್ದೇಶಕ್ಕಾಗಿ ಕೊಡ್ತಾ ಇದೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ಸೊ ಕರ್ನಾಟಕದಲ್ಲಿ ಇವಾಗ ನಾವೇನು ಇವತ್ತು ಕರ್ನಾಟಕನ ಎಕಾನಮಿ ನಾವು ನೋಡೋದಾದ್ರೆ, ಇವಾಗ ಕರ್ನಾಟಕದಲ್ಲಿ 2 ಥಿಂಗ್ಸ್ ಆರ್ ದೇರ್. ಇವಾಗ ಒಂದು ಬಜೆಟ್ ನಡಿಬೇಕಾದ್ರೆ ನಾನು ಹೇಳ್ದಂಗೆ ಒಂದು ಕನ್ಸಂಪ್ಷನ್ ಇರಬೇಕು, ಒಂದು ಇನ್ವೆಸ್ಟ್ಮೆಂಟ್ ಬರಬೇಕು. ಇವಾಗ ಕರ್ನಾಟಕ ಏನ್ ಮಾಡ್ತಾ ಇದೆ, ಬೈ ಗಿವಿಂಗ್ ದಿಸ್ ಫ್ರೀ ಬೀಸ್ ದೇ ಆರ್ ಬೂಸ್ಟಿಂಗ್ ದ ಕನ್ಸಂಪ್ಷನ್ ಅಂಡ್ ಬೈ ಲೆವರೇಜಿಂಗ್ ದ ಮಾರ್ಕೆಟ್ ಟು ಗೆಟ್ ದ ಇನ್ವೆಸ್ಟ್ಮೆಂಟ್. ಏನ್ FDI ಏನ್ ಬರ್ತಾ ಇದೆ, ಇನ್ವೆಸ್ಟ್ಮೆಂಟ್ ತಗೊಂಡ್ಬಂದು ಬೈ ಲೆವರೇಜಿಂಗ್ ದ ಮಾರ್ಕೆಟ್ ಎಕಾನಮಿ ಬೂಸ್ಟ್ ಮಾಡ್ತಾ ಇದ್ದಾರೆ. ಅಂಡ್ ಎಕನಾಮಿಕ್ ಬೂಸ್ಟ್ ಗೆ ಈ ಕಡೆ ಕನ್ಸಂಪ್ಷನ್ ನ ಸಪೋರ್ಟ್ ಆಗಿ ಕೊಡ್ತಿದ್ದಾರೆ. ಸೊ ದೇರ್ ಇಸ್ ನಥಿಂಗ್ ರಾಂಗ್ ಇನ್ ದಿಸ್ ಫ್ರೀ ಬೀಸ್ ಅಂತ ನನಗೆ ಅನ್ಸುತ್ತೆ ಸರ್. ಸೊ ಇದೇ ತರ ನಾವು ನೋಡೋದಾದ್ರೆ, ಇವಾಗ ಯೂತ್ ಅಂತ ನೋಡಿದ್ವಿ, ಅಗ್ರಿಕಲ್ಚರ್ ಅಂತ ನೋಡಿದ್ವಿ, ಇದನ್ನೆಲ್ಲ ನಾವು ನೋಡ್ಕೊಂತ ಬಂದ್ವಲ್ಲ. ಇವಾಗ ಕರ್ನಾಟಕದಲ್ಲಿ ಆಗಿರ್ಬೋದು ಅಥವಾ ಇಂಡಿಯಾದಲ್ಲಿ ಇರ್ಬೋದು, ಒಂದು ಇರಿಗೇಷನ್ ತುಂಬಾ ಮುಖ್ಯ ಆಗಿದೆ.
ಸೊ ಈ ಬಜೆಟ್ ಅಲ್ಲಿ ಇರಿಗೇಷನ್ಗೆ ಏನೇನು ಕೊಟ್ಟಿದ್ದಾರೆ ಮತ್ತೆ ಆ ಇರಿಗೇಷನ್ಗೆ ಏನೆಲ್ಲ ಮಾಡ್ತಾ ಇದ್ದಾರೆ ಸರ್ ಈ ಬಜೆಟ್ ಅಲ್ಲಿ? ಸರ್, ನಮ್ಮ ಕರ್ನಾಟಕದಲ್ಲಿ ನೋಡೋದಾದ್ರೆ ನಾವು ನೀರಿಗೆ ಸಂಬಂಧಪಟ್ಟಂಗೆ ಹಲವಾರು ಸಮಸ್ಯೆಗಳಿದಾವೆ ಸರ್. ಈಗ ನಮ್ಮ ಬೆಂಗಳೂರು ಪ್ರಾಂತ್ಯ ಅಂತ ನೋಡ್ಕೊಂಡಾಗ ಸರ್, ಇಲ್ಲಿ ನೀರೇ ಅತಿ ಪ್ರಾಮುಖ್ಯವಾಗಿರ್ತಕ್ಕಂಥ ತೊಂದರೆಯಾಗಿದೆ. ನಾವು ಅದಕ್ಕೆ ಯಾವ ಯೋಜನೆಗಳು ತರ್ತೀವಿ ಅದ್ರ ಬಗ್ಗೆ ನೋಡೋಣ. ಅದೇ ರೀತಿ ನಮ್ಮ ಕರಾವಳಿ ಪ್ರಾಂತ್ಯಕ್ಕೆ ಹೋದಾಗ ಹಲವಾರು ಸಮಸ್ಯೆಗಳನ್ನ ಫೇಸ್ ಮಾಡ್ತೀವಿ ಸರ್. ಅದ್ರ ಜೊತೆಗೆ ಬೆಳಗಾವಿ ಆಗಿರ್ಬೋದು, ನಮ್ಮ ಉತ್ತರ ಕನ್ನಡ ಭಾಗ ಆಗಿರ್ಬೋದು, ಹಲವಾರು ನೀರಿಗೆ ಸಂಬಂಧಪಟ್ಟಂಗೆ ಹಲವಾರು ಪ್ರಾಬ್ಲಮ್ಸ್ ಅಂತೂ ಫೇಸ್ ಮಾಡ್ತಾನೆ ಬರ್ತಿದ್ದೀವಿ. ನಾವು ಈ ಎಲ್ಲಾ ಪ್ರಾಬ್ಲಮ್ಸ್ಗೂ ಕೂಡ ಹಲವಾರು ಯೋಜನೆಗಳನ್ನ, ಹಲವಾರು ಅಣೆಕಟ್ಟುಗಳನ್ನ ನಮ್ಮ ಈ ಬಜೆಟ್ ಅಲ್ಲಿ ಕೂಡ ಅನೌನ್ಸ್ ಮಾಡಿದ್ದಾರೆ ಸರ್. ಯಾವ್ಯಾವು ಆ ಒಂದು ಅಣೆಕಟ್ಟುಗಳು ಅಂತ ನೋಡೋದಾದ್ರೆ, ನಾವು ಮೊದಲನೇದಾಗಿ ನೋಡೋದಾದ್ರೆ ಸರ್, ಇಟ್ ಇಸ್ ಮೇಕೆದಾಟು ಅಂತ ಕರಿತೀವಿ. ನಾವು ಮೇಕೆದಾಟು ಅಂತಕ್ಕಂಥ ಯೋಜನೆಯನ್ನ ಯಾವ ಕಾರಣಕ್ಕೆ ಲಾಂಚ್ ಮಾಡ್ತೀವಿ ಅಂದ್ರೆ, ನಮ್ಮ ಬೆಂಗಳೂರಲ್ಲಿ ಇರ್ತಕ್ಕಂಥ ಜನತೆಗೆ ಕುಡಿಯೋ ನೀರು ಬೇಕು ಅಂತ ನಮ್ಮ ರಾಮನಗರ ಜಿಲ್ಲೆಯಲ್ಲಿ ಮೇಜರ್ ಆಗಿ ನಮ್ಮ ಮೇಕೆದಾಟು ಪ್ರಾಜೆಕ್ಟ್ ಅನ್ನ ಅನುಷ್ಠಾನಗೊಳಿಸ್ತೀವಿ ಅಂತ ನಮ್ಮ ರಾಜ್ಯ ಸರ್ಕಾರದವರು ಮೇಜರ್ ಆಗಿ ಆಶ್ವಾಸನೆ ಈ ಒಂದು ಬಜೆಟ್ ಮೂಲಕ ಕೊಟ್ಟಿದ್ದಾರೆ ಸರ್. ನಾವು ಎರಡನೇದು ನಮ್ಮ ಕರಾವಳಿಯಲ್ಲಿ ಅತಿ ಹೆಚ್ಚು ನೀರಿದೆ, ಬಟ್ ಆ ಒಂದು ಅತಿ ಹೆಚ್ಚು ನೀರನ್ನ ನಮ್ಮ ಬೆಂಗಳೂರು ಕಡೆಗೆ ಕಳಿಸ್ಬೇಕು. ನಾವು ಅದಕ್ಕೋಸ್ಕರ ಒಂದು ಮೇಜರ್ ಆಗಿ ಒಂದು ಪ್ರಾಜೆಕ್ಟ್ ಅನ್ನ ಲಾಂಚ್ ಮಾಡಿದೀವಿ. ಆ ಮೇಜರ್ ಪ್ರಾಜೆಕ್ಟ್ ಯಾವುದು ಅಂತಂದ್ರೆ ಎತ್ತಿನ ಹೊಳೆ ಪ್ರಾಜೆಕ್ಟ್ ಅಂತ ಕರಿತೀವಿ. ಅಂಡ್ ಮೂರನೇದು ನಮ್ಮ ಕೋಲಾರ ಮತ್ತೆ ನಮ್ಮ ಚಿಕ್ಕಬಳ್ಳಾಪುರಕ್ಕೆ ಸಂಬಂಧಪಟ್ಟಂಗೆ ನೀರಾವರಿ ಯೋಜನೆಗಳಿಗೋಸ್ಕರ ಕೆಸಿ ಪ್ರಾಜೆಕ್ಟ್ ಮತ್ತೆ ಎನ್ ನಳ ಪ್ರಾಜೆಕ್ಟ್ ಅಂತ ಕರಿತೀವಿ. ಕೆಸಿ ಅಂದ್ರೆ ಕೋರಮಂಗಳ ಚಲ್ಲಘಟ್ಟ, ಅದೇ ರೀತಿ ಹೆಬ್ಬಾಳ ನಾಗವಾರ ಪ್ರಾಜೆಕ್ಟ್ ಅಂತ ಕರಿತೀವಿ ಸರ್. ಇಲ್ಲಿಂದ ನೀರನ್ನ ಮೇಜರ್ ಆಗಿ ಫಿಲ್ಟರ್ ಮಾಡಿ ಮೇಜರ್ ಎಲ್ಲಿ ಕಳಿಸ್ತೀವಿ ಅಂದ್ರೆ ಕೋಲಾರ ಮತ್ತೆ ಚಿಕ್ಕಬಳ್ಳಾಪುರಕ್ಕೆ ಕಳಿಸ್ತೀವಿ. ಅದರ ಜೊತೆಗೆ ನಮ್ಮ ಬೆಳಗಾವಿ ಪ್ರಾಂತ್ಯಕ್ಕೆ ನೋಡೋದಾದ್ರೆ ಕಳಸಾ ಬಂಡೂರಿಯನ್ನ ಜಾರಿಗೊಳಿಸ್ತೀವಿ ಅಂತ ಮಾತು ಕೊಟ್ಟಿದ್ದೀವಿ ಮ್ಯಾಂಡೋವಿಗೆ ಸಂಬಂಧಪಟ್ಟಂಗೆ. ಅದೇ ರೀತಿ ನಮ್ಮ ಉತ್ತರ ಕರ್ನಾಟಕ ಭಾಗಕ್ಕೆ ಸಂಬಂಧಪಟ್ಟಂಗೆ ಆಲ್ಮಟ್ಟಿ ಡ್ಯಾಮ್ ಆಗಿರ್ಬೋದು, ಅಪ್ಪರ್ ಕೃಷ್ಣಾ ಪ್ರಾಜೆಕ್ಟ್ ಆಗಿರ್ಬೋದು, ಅದರ ಜೊತೆಗೆ ನಮ್ಮ ರಾಯಚೂರಲ್ಲಿ ಕೂಡ ಒಂದು ಅಣೆಕಟ್ಟನ್ನ ಕೂಡ ಸ್ಥಾಪನೆ ಮಾಡ್ತೀವಿ ಅಂತ ನಮ್ಮ ರಾಜ್ಯ ಸರ್ಕಾರದವರು ಆಶ್ವಾಸನೆಯನ್ನ ಕೊಟ್ಟಿದ್ದಾರೆ ಸರ್. ನಾವು ಇದೆಲ್ಲ ಇರಿಗೇಷನ್ ಸಂಬಂಧಪಟ್ಟಂಗೆ ಆದ್ರೆ ಸರ್, ಈ ಒಂದು ಬಜೆಟ್ ಅಲ್ಲಿ ನಮಗೆ ಮೇಜರ್ ಸೆಕ್ಟರ್ ಆಗಿರ್ತಕ್ಕಂಥದ್ದು ಅಗ್ರಿಕಲ್ಚರ್ ಸೆಕ್ಟರ್ ಅಂತ ಕರಿತೀವಿ, ಅದೇ ರೀತಿ ಕೃಷಿ ಸೆಕ್ಟರ್ ಅಂತ ಕರಿತೀವಿ ಸರ್. ಬಟ್ ಈ ಒಂದು ಕೃಷಿ ಸೆಕ್ಟರ್ಗೆ ಸಂಬಂಧಪಟ್ಟಂಗೆ ನಮ್ಮ ಬಜೆಟ್ ಅಲ್ಲಿ ಎಷ್ಟು ಪ್ರಾಮುಖ್ಯತೆ ಕೊಟ್ಟಿದ್ದಾರೆ ಸರ್, ಅದರ ಜೊತೆಗೆ ಯಾವ ಯೋಜನೆಗಳನ್ನ ಲಾಂಚ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ನಾವು ನಿಮ್ಮ ಬಾಯಿಂದ ಕೇಳಬೇಕು ಅಂತ ಬಯಸ್ತೀವಿ ಸರ್. ಇವಾಗ ನೀವು ಕೃಷಿ ಅಂತ ನೋಡೋದಾದ್ರೆ, ಕೃಷಿ ದೇಶದ ಬೆನ್ನೆಲುಬು ಅಂತ ನಾವು ಹೇಳ್ತಾ ಇದ್ದೀವಿ. ಆದರೆ ಈ ಕೃಷಿನಲ್ಲಿ ಇಷ್ಟ ದಿನ ಏನಪ್ಪಾ ಆಗ್ತಾ ಇತ್ತು, ಒಂದು ಪ್ರಾಬ್ಲಮ್ ಇರ್ಬೋದು ಆರ್ ಒಂದು ಫೋಕಸ್ ನಾವೇನ್ ಮಾಡ್ತಾ ಇದ್ವಿ ಅಂತಂದ್ರೆ, ನಾವು ವಿ ಆರ್ ಫೋಕಸಿಂಗ್ ಎಲ್ಲಿತ್ತಪ್ಪ ನಮ್ದು ಟೋಟಲಿ ಆನ್ ದಿ ಪ್ರೊಡಕ್ಷನ್ ಅಂತ ನೋಡ್ತಾ ಇದ್ವಿ. ಬಟ್ ಇವಾಗ ಏನಾಗ್ತಾ ಇದೆ, ಪ್ರೊಡಕ್ಷನ್ ಇಂದ ಸ್ವಲ್ಪ ವಿ ಹ್ಯಾವ್ ಟು ಥಿಂಕ್ ಬಿಯಾಂಡ್ ಪ್ರೊಡಕ್ಷನ್ ಅಂಡ್ ವಿ ನೀಡ್ ಟು ಗೋ ಫಾರ್ ವ್ಯಾಲ್ಯೂ ಅಡಿಷನ್. ಸೊ ಇವಾಗ ಏನು ಪೋಸ್ಟ್ ಹಾರ್ವೆಸ್ಟ್ ಅಂತ ನಾವೇನ್ ಮಾಡ್ತೀವಲ್ಲ, ಪೋಸ್ಟ್ ಹಾರ್ವೆಸ್ಟ್ ವ್ಯಾಲ್ಯೂ ಅಡಿಷನ್ ಮಾಡಿದ್ರೇನೆ ರೈತನಿಗೆ ಪ್ರೈಸ್ ರಿಯಲೈಸೇಷನ್ ಆಗೋದು. ಸೊ ಇವತ್ತು ನಾವು ಆ ಪೋಸ್ಟ್ ಹಾರ್ವೆಸ್ಟ್ ಪ್ರೈಸ್ ರಿಯಲೈಸೇಷನ್ ಕಡೆ ಹೋಗ್ತಾ ಇದೀವಿ. ಮತ್ತೆ ಇನ್ನೊಂದೇನಪ್ಪ ಮಾಡ್ಬೇಕು ನಾವು ಅಂತಂದ್ರೆ, ಇವತ್ತು ಟೆಕ್ನಾಲಜಿ ತುಂಬಾ ಮುಂದುವರೆದಿದೆ, ಆದ್ರೆ ಕೃಷಿ ಏನಿದೆ ಅದು ಇನ್ನೂ ಹಿಂದುಳಿದಿದೆ. ಸೊ ಇವತ್ತು ನಾವು ಲ್ಯಾಬ್ ಟು ಲ್ಯಾಂಡ್ ಅಂತ ಮಾಡ್ಬೇಕಾಗಿ ಬಂದಿದೆ. ಸೊ ಏನು ನಾವು ಲ್ಯಾಬ್ ಅಲ್ಲೆಲ್ಲ ಏನೇನ್ ಮಾಡ್ತಾ ಇದೀವಿ ಅದನ್ನ ನಾವು ಲ್ಯಾಂಡ್ ಗೆ ತಗೊಂಡ್ಬರ್ಬೇಕಾಗಿದೆ. ಸೊ ಇವತ್ತು ನಾವು ಏನ್ ಎ ಅಂತ ಹೇಳ್ತಾ ಇದೀವಿ, ಪ್ರಿಸಿಷನ್ ಫಾರ್ಮಿಂಗ್ ಅಂತ ಹೇಳ್ತಾ ಇದೀವಿ, ಇದನ್ನೆಲ್ಲಾನು ನಾವು ಜನರಿಗೆ ತಗೊಂಡ್ಬರ್ಬೇಕಾಗಿದೆ. ಅದಕ್ಕೋಸ್ಕರ ಇವತ್ತು ಕರ್ನಾಟಕದಲ್ಲಿ ಮುಖ್ಯಮಂತ್ರಿಗಳ ಕೃಷಿ ವಿಸ್ತಾರ ಯೋಜನೆ, ಮಿಲ್ಲೆಟ್ ಹಬ್ ಅಂತ ಹೇಳಿ, ಸೊ ಈ ತರ ಮಲ್ಟಿಪಲ್ ಸ್ಕೀಮ್ಸ್ ನಾವು ಇದರಲ್ಲಿ ನಮಗೆ ಲಾಂಚ್ ಮಾಡಿ ಕೊಟ್ಟಿದ್ದಾರೆ. ಸೊ ಇವಾಗ ಅಗ್ರಿ ಬಿಸ್ನೆಸ್ ಸೆಂಟರ್ಸ್ ಇರ್ಬೋದು, ಇಲ್ಲ ಅಗ್ರಿ ಟ್ರೈನಿಂಗ್ ಸೆಂಟರ್ಸ್ ಇರ್ಬೋದು, ಇಲ್ಲ ಕೃಷಿ ಹೊಂಡ ಇರ್ಬೋದು, ಈ ತರ ಮಲ್ಟಿಪಲ್ ಸ್ಕೀಮ್ಸ್ ನ ತಗೊಂಡ್ಬಂದು ಅವ್ರು ಏನ್ ಮಾಡ್ತಿದ್ದಾರೆ ಅಂತಂದ್ರೆ, ಇವಾಗ ಪ್ರಿಸಿಷನ್ ಫಾರ್ಮಿಂಗ್ ಅಂತ ತಗೊಂಡ್ಬಂದಿದ್ದಾರೆ. ಸೊ ಇದರಲ್ಲಿ ಕ್ಲೈಮೇಟ್ ರಿಸಿಲಿಯಂಟ್ ವೆರೈಟೀಸ್ ಇರ್ಬೋದು, ಇಲ್ಲ ಅಂತಂದ್ರೆ ಯಾವ ಟೈಮಲ್ಲಿ ನೀವು ಕರೆಕ್ಟ್ ಆಗಿ ಬಿತ್ತನೆ ಮಾಡಿದ್ರೆ ನಿಮ್ಗೆ ಒಳ್ಳೆ ಬೆಳೆ ಬರುತ್ತೆ ಅದನ್ನ ಹೇಳೋದಿರ್ಬೋದು, ಆರ್ ಎ ಪ್ರಿಡಿಕ್ಟಿವ್ ಮಾಡೆಲಿಂಗ್ ನ ಯೂಸ್ ಮಾಡಿ ಪ್ರೈಸ್ ರಿಯಲೈಸೇಷನ್ ಯಾವ ತರ ಮಾಡ್ಕೋಬಹುದು, ಇದನ್ನೆಲ್ಲಾನು ಅವರು ತಗೊಂಡ್ ಬರ್ತಾ ಇದ್ದಾರೆ ಸರ್. ಸೊ ಮಿಲ್ಲೆಟ್ ಹಬ್ ಅಂತ ಏನಿದೆಯಲ್ಲ, ಇದು ಗೇಮ್ ಚೇಂಜರ್. ಸೊ ಇವಾಗ ಮಿಲ್ಲೆಟ್ಸ್ ಗೆ ಏನೊಂದು ಹೆಲ್ತ್ ನೀಡ್ಸ್ ಆರ್ ಇರ್ಬೋದು, ಆರ್ ಒಂದು ಹೆಲ್ತ್ ಅವೇರ್ನೆಸ್ ಅಂತ ಏನ್ ಬರ್ತಾ ಇದೆ, ಇವತ್ತು ಒಂದು ಪಾಪ್ಯುಲೇಷನ್ ಎಲ್ಲಾನು ದೇ ಆರ್ ಗೋಯಿಂಗ್ ಟುವರ್ಡ್ಸ್ ಒಂದು ಆರ್ಗ್ಯಾನಿಕ್ ಫುಡ್ ಕನ್ಸಂಪ್ಷನ್ ಇರ್ಬೋದು, ಆರ್ ಮಿಲ್ಲೆಟ್ ಬೇಸ್ಡ್ ಫುಡ್ ಕನ್ಸಂಪ್ಷನ್ ಇರ್ಬೋದು ಅಂತ ಗೊತ್ತಾಗ್ತಿದೆ. ಸೊ ಸಿರಿಧಾನ್ಯಗಳ ಒಂದು ಮೌಲ್ಯ ಏನಿದೆ, ಆರ್ ಅದರ ಒಂದು ಸಿಗ್ನಿಫಿಕೆನ್ಸ್ ಆರ್ ಇಂಪಾರ್ಟೆನ್ಸ್ ಅಂತ ನಾವೇನ್ ಹೇಳ್ತೀವಿ, ಅದು ಇವತ್ತು ಜನತೆಗೆ ತಿಳಿತಾ ಇದೆ. ಸೊ ಅದು ತಿಳಿತಾ ಇರಬೇಕಾದ ಟೈಮಲ್ಲಿ ನಾವು ಅದನ್ನ ಒಂದು ಇವಾಗ ಮಾರ್ಕೆಟ್ ಅಲ್ಲಿ ಒಂದು ಡಿಮ್ಯಾಂಡ್ ಇದೆ, ಆ ಡಿಮ್ಯಾಂಡ್ಗೆ ತಕ್ಕನಂತೆ ರೈತರಿಂದ ನಾವು ಅದನ್ನ ಪೋಸ್ಟ್ ಹಾರ್ವೆಸ್ಟ್ ಲಾಸಸ್ ಕಡಿಮೆ ಮಾಡಿ ವ್ಯಾಲ್ಯೂ ಅಡಿಷನ್ ಮಾಡಿ ತಗೊಂಡ್ ಬಂದಿದೀವಿ ಅಂತ ಅಂದ್ರೆ ಪ್ರೈಸ್ ರಿಯಲೈಸೇಷನ್ ಆಗುತ್ತೆ. ಅಂಡ್ ಅಗ್ರಿಕಲ್ಚರ್ ಅಲ್ಲಿ ಅದು ಒಳ್ಳೆ ಒಂದು ಗೇಮ್ ಚೇಂಜರ್ ಅಂತ ನಾನು ಹೇಳ್ತೀನಿ ಸರ್. ಸೊ ಇವಾಗ ಅಗ್ರಿಕಲ್ಚರ್ ಆಯ್ತು, ಇರಿಗೇಷನ್ ಆಯ್ತು,
ಸೊ ಬಟ್ ಯಾವುದೇ ಒಂದು ಸಮಾಜ ಚೆನ್ನಾಗಿರ್ಬೇಕು ಅಂತ ಅಂದ್ರೆ ಆ ಸಮಾಜ ಆರೋಗ್ಯವಾಗಿರ್ಬೇಕು. ಸೊ ಈ ಒಂದು ಬಜೆಟ್ ಅಲ್ಲಿ ಒಂದು ಸಮಾಜದ ಆರೋಗ್ಯಕ್ಕಿರ್ಬೋದು ಆರ್ ಓವರ್ ಆಲ್ ಒಂದು ಹೆಲ್ತ್ ಬಜೆಟ್ ಬಗ್ಗೆ ಏನ್ ಹೇಳ್ತಾರೆ ಸರ್ ಇದರಲ್ಲಿ? ಸರ್, ಈ ಒಂದು ಬಜೆಟ್ ಅಲ್ಲಿ ನೋಡೋದಾದ್ರೆ ನೀವ್ ಹೇಳಿದ್ ಸರಿ ಸರ್. ಹೆಲ್ತ್ ಅಂತಕ್ಕಂಥದ್ದು ಅತಿ ಮುಖ್ಯವಾಗಿರತಕ್ಕಂಥದ್ದು. ಆರೋಗ್ಯಂ ಪರಮ ಭಾಗ್ಯಂ ಅಂತ ಕರಿತೀವಿ. ಬಟ್ ಅದೇ ರೀತಿ ನಮ್ಮ 7 ಕೋಟಿ ಜನತೆ ಅಂತಕ್ಕಂಥದ್ದು ಆರೋಗ್ಯವಾಗಿರ್ಬೇಕು ಅಂತ ಮೇಜರ್ ಆಗಿ ನಮ್ಮ ರಾಜ್ಯ ಸರ್ಕಾರದವರು ಸರ್ ಈ ಬಜೆಟ್ ನ ಮೂಲಕ ನಾವು ಹಲವಾರು ಯೋಜನೆಗಳನ್ನ ಜಾರಿಗೊಳಿಸಿದರೆ ಅದರಲ್ಲಿ ಪ್ರಾಮುಖ್ಯವಾಗಿರತಕ್ಕಂಥದ್ದು 3 ಯೋಜನೆಗಳನ್ನ ಜಾರಿಗೊಳಿಸಿದ್ದಾರೆ ಸರ್. ಮೊದಲನೇದಾಗಿರ್ತಕ್ಕಂಥದ್ದು ಮೆಂಟಲ್ ಹೆಲ್ತ್ ಅಂತ ಕರಿತೀವಿ. ನಾವು ಈ ಮೆಂಟಲ್ ಹೆಲ್ತ್ ಅಂತಕ್ಕಂಥದ್ದು ಅತಿ ಮುಖ್ಯವಾಗಿರ್ತಕ್ಕಂಥ ಒಂದು ಆರೋಗ್ಯ ಆಗಿದೆ. ನಾವು ಈ ಒಂದು ಮೆಂಟಲ್ ಹೆಲ್ತ್ ಅನ್ನ ಟಾರ್ಗೆಟ್ ಮಾಡೋದಕ್ಕೋಸ್ಕರ ಸೋಷಿಯಲ್ ಮೀಡಿಯಾನ ಮಕ್ಕಳಿಗೆ ಅಂದ್ರೆ 16 ವರ್ಷಕ್ಕಿಂತ ಕೆಳಗೆ ಇರ್ತಕ್ಕಂಥ ಮಕ್ಕಳಿಗೆ ಸೋಷಿಯಲ್ ಮೀಡಿಯಾ ಅಕೌಂಟ್ ಅನ್ನ ಓಪನ್ ಮಾಡುವ ಆಗಿಲ್ಲ ಅನ್ನೋ ವಿಚಾರಕ್ಕೆ ಬ್ಯಾನ್ ಅನ್ನ ಕೂಡ ಈ ಒಂದು ಬಜೆಟ್ ನ ಮೂಲಕ ತಿಳಿಸಿದ್ದಾರೆ. ಇದು ಮೊದಲನೇ ವಿಚಾರ. ನಾವು ಎರಡನೇ ವಿಚಾರ ಆಗಿರ್ತಕ್ಕಂಥದ್ದು ಡಯಾಬಿಟಿಸ್ ಅಂತಕ್ಕಂಥದ್ದು ಸರ್. ರೀಸೆಂಟ್ ರಿಪೋರ್ಟ್ಸ್ ಪ್ರಕಾರ ಡಯಾಬಿಟಿಸ್ ಎಸ್ಪೆಷಲಿ ದ ಟೈಪ್ 1 ಡಯಾಬಿಟಿಸ್ ಅಂತಕ್ಕಂಥದ್ದು ಹಲವಾರು ಇನ್ಕ್ರೀಸ್ ಆಗ್ತಾ ಹೋಗ್ತಿದಾವೆ. ನಾವು ಇದನ್ನ ತಡೆಯೋದಕ್ಕೋಸ್ಕರ ಅದೇ ರೀತಿ ಆರೋಗ್ಯ ಎಲ್ಲರಿಗೂ ಸಿಗ್ಲೇಬೇಕು ಅನ್ನೋ ಒಂದು ಮನೋಭಾವದಿಂದ ನಮ್ಮ ರಾಜ್ಯ ಸರ್ಕಾರದವರು ಒಂದು ಯೋಜನೆಯನ್ನು ಲಾಂಚ್ ಮಾಡಿದರೆ. ಫ್ರೀ ಇನ್ಸುಲಿನ್ ದ ಟ್ಯಾಬ್ಲೆಟ್ಸ್ ಆರ್ ಬೀನ್ ಪ್ರೊವೈಡೆಡ್ ಅಂಡ್ ಅದರ ಜೊತೆಗೆ ಫ್ರೀ ಇನ್ಸುಲಿನ್ ಪೆನ್ ಅಂತ ಕೂಡ ಕೊಡ್ತಾರೆ. ಯಾರಿಗೆ ಅಂದ್ರೆ 18 ವರ್ಷಕ್ಕಿಂತ ಕೆಳಗೆ ಇರ್ತಕ್ಕಂಥ ಮಕ್ಕಳಿಗೆ 1 ವಾರ್ ಫೇಸಿಂಗ್ ಡಯಾಬಿಟಿಸ್ ಟೈಪ್ 1 ಅನ್ನೋದು ಎರಡನೇ ಯೋಜನೆಯಾಗಿದೆ ಸರ್. ಮೂರನೇದ್ರ ಬಗ್ಗೆ ನೋಡೋದಾದ್ರೆ ನಮ್ಮ ಮೇಜರ್ ಆಗಿ ಮಹಿಳೆಯರು ನಾವು ಶಾಲೆಯಲ್ಲಿ ಟೀಚ್ ಮಾಡ್ತಿದ್ದಾರೆ, ಸ್ಕೂಲಲ್ಲಿ ಆಗಿರ್ಬೋದು, ಕಾಲೇಜಲ್ಲಿ ಆಗಿರ್ಬೋದು. ಈ ಮಹಿಳೆಯರು ಟೀಚ್ ಮಾಡೋ ಟೈಮಲ್ಲಿ ಪ್ರೆಗ್ನೆನ್ಸಿ ಆದ್ರೆ 3 ತಿಂಗಳು ಅಟ್ಲೀಸ್ಟ್ ಮೆಟರ್ನಿಟಿ ಲೀವ್ ಕೊಡ್ಲೇಬೇಕು ಅನ್ನೋ ಒಂದು ಮೂಲ ಉದ್ದೇಶದಿಂದ ನಮ್ಮ ಬಜೆಟ್ ಅಲ್ಲಿ ಅಂದ್ರೆ 17ನೇ ಬಜೆಟ್ ಅಲ್ಲಿ ನಮ್ಮ CM ಸಿದ್ದರಾಮಯ್ಯನವರು ಅನೌನ್ಸ್ ಕೂಡ ಮಾಡಿದ್ದಾರೆ ಸರ್. ಇಷ್ಟು ಹೆಲ್ತ್ ಗೆ ಸಂಬಂಧಪಟ್ಟಂಗೆ ಯೋಜನೆಗಳು ಈ ವರ್ಷ ಬಜೆಟ್ ಅಲ್ಲಿ ಲಾಂಚ್ ಮಾಡಿದ್ದಾರೆ ಸರ್. ಇದೆಲ್ಲ ಓಕೆ ಸರ್, ಬಟ್ ಆದ್ರೆ ಆರೋಗ್ಯ ಚೆನ್ನಾಗಿರ್ಬೇಕು ಅಂತಂದ್ರೆ ನಮ್ಗೆ ಒಳ್ಳೆ ಆಹಾರ ಬೇಕಾಗುತ್ತೆ. ಬಟ್ ಈ ಒಳ್ಳೆ ಆಹಾರ ಅಂತಕ್ಕಂಥದ್ದು ಅನ್ನ ಭಾಗ್ಯದ ಮೂಲಕ ನಮಗ್ ಸಿಕ್ತಿತ್ತ ಅಂದ್ರೆ ನಮಗೆ ಮೇಜರ್ ಆಗಿ ಹಲವಾರು ಪ್ರಶ್ನೆಗಳು ಉತ್ಪತ್ತಿ ಆಗ್ತವೆ ಸರ್. ಅದಕ್ಕೋಸ್ಕರ ನಮ್ಮ ರಾಜ್ಯ ಸರ್ಕಾರದವರು ಈ ಒಂದು ಅನ್ನ ಭಾಗ್ಯದಿಂದ ಇಂದಿರಾ ಕಿಟ್ ಕಡೆಗೆ ಮೂವ್ ಆಗೋಣ ಅನ್ನೋದ್ರ ಬಗ್ಗೆ ಮೇಜರ್ ಆಗಿ ಚರ್ಚೆ ಮಾಡಿದ್ದಾರೆ. ಅದೇ ರೀತಿ ನಮ್ಮ ಬಜೆಟ್ ಅಲ್ಲಿ ಕೂಡ ಚರ್ಚೆ ಮಾಡಿದ್ದಾರೆ ಸರ್. ಈ ಒಂದು ವಿಚಾರಕ್ಕೆ ನಿಮ್ಮ ಒಂದು ಅಭಿಪ್ರಾಯ ಏನು ಅಂತ ತಿಳಿಸ್ಕೊಡಿ ಸರ್. ನೀವು ಹೇಳ್ದಂಗೆನೆ ಒಂದು ಅನ್ನಭಾಗ್ಯ ಇರ್ಬೋದು ಆರ್ ದಿಸ್ ಫುಡ್ ಸೆಕ್ಯೂರಿಟಿ ಅಂತ ನಾವೇನ್ ಹೇಳ್ತೀವಲ್ಲ, ಫುಡ್ ಸೆಕ್ಯೂರಿಟಿ ಪ್ರತಿಯೊಂದು ದೇಶದ ಅಭಿವೃದ್ಧಿಗಿರ್ಬೋದು ಆರ್ ಹಸಿವು ಮುಕ್ತ ಕರ್ನಾಟಕ ಅಂತ ನಾವೇನ್ ಹೇಳ್ತೀವಿ ಅದಕ್ಕೆ ಅದು ತುಂಬಾ ಮುಖ್ಯ ಆಗುತ್ತೆ. ಇವಾಗ ನೀವೇನ್ ಹೇಳಿದ್ರಲ್ವಾ, ಇಂದಿರಾ ಕಿಟ್ ಕೊಡ್ತಾ ಇದ್ದಾರೆ ಇನ್ಮೇಲಿಂದ, ಏನಿದು ಎಕ್ಸ್ಟ್ರಾ ರೈಸ್ ಅಂತ ಅಕ್ಕಿ ಅಂತ ಏನ್ ಕೊಡ್ತಾ ಇದ್ರು ಅದಕ್ಕೆ ಇನ್ಮೇಲಿಂದ ಇಂದಿರಾ ಕಿಟ್ ಅಂತ ಕೊಡ್ತಾರೆ. ಅದರಲ್ಲಿ ಆಯಿಲ್, ಪಲ್ಸಸ್ ಮತ್ತೆ ಶುಗರ್ನ ಆಡ್ ಮಾಡ್ತಿದ್ದಾರೆ. ಸೊ ನೀವೊಂದು ಹಿಸ್ಟ್ರಿ ಆಫ್ ಇಂಡಿಯನ್ ಎಕಾನಮಿ ಅಂತ ನೀವು ನೋಡ್ಕೊಂತ ಬಂದ್ರೆ ನಾವು ಇಲ್ಲಿವರೆಗೂ ನಾವು ಏನೇ ನೋಡಿದಾಗ ಒಂದು ಪಾವರ್ಟಿ ಎಸ್ಟಿಮೇಟ್ಸ್ ಅಂತ ಮಾಡಿದಾಗ ನಾವ್ ಎಲ್ಲ ಕಡೆನೂ ನ್ಯೂಟ್ರಿಷನಲ್ ಅಂತ ಇಲ್ಲಿ ನಾವು ಯೋಚನೆ ಮಾಡಿಲ್ಲ. ಎಲ್ಲ ಕಡೆ ನಾವೇನ್ ಮಾಡ್ಕೊಂಡ್ ಬಂದ್ವಿ, ಕ್ಯಾಲೋರಿ ಇಂಟೇಕ್ 2400 2100 ಕ್ಯಾಲೋರಿ ಇಂಟೇಕ್ ಅಂತ ನಾವು ಯೋಚನೆ ಮಾಡ್ಕೊಂಡು ಬಂದ್ರೆ ಹೊರತು ಹೌ ಗುಡ್ ಈಸ್ ದ ನ್ಯೂಟ್ರಿಷನಲ್ ಇಂಟೇಕ್ ಅಂತ ನಾವೆಲ್ಲಿ ನೋಡಿಲ್ಲ. ಸೊ ಇವತ್ತು ಕರ್ನಾಟಕ ಸರ್ಕಾರ ಏನಿದೆ, ಈ ಮಿಲ್ಲೆಟ್ ಹಬ್ ಇರ್ಬೋದು, ಇಲ್ಲ ಸಿರಿಧಾನ್ಯಗಳ ಪ್ರೋತ್ಸಾಹ ಮಾಡೋದಿರ್ಬೋದು, ಮತ್ತೆ ಈ ತರ ಇಂದಿರಾ ಕಿಟ್ ಮುಖಾಂತರ ಪಲ್ಸಸ್ ಅಂತ ನಾವೇನ್ ಹೇಳ್ತೀವಲ್ಲ, ತೂರ್ ದಾಲು, ಈ ದಾಲ್ ಎಲ್ಲ ಕೊಡೋದಿರ್ಬೋದು, ಆಯಿಲ್, ಶುಗರು, ಇದೆಲ್ಲ ಕೊಡೋದ್ರಿಂದ ವಿ ಆರ್ ಶಿಫ್ಟಿಂಗ್ ಸ್ಲೋಲಿ ಟುವರ್ಡ್ಸ್ ಏನು ನಮ್ಮ ಒಂದು ಕ್ಯಾಲೋರಿ ಇಂಟೇಕ್ ಅಂತ ನಾವೇನಿತ್ತು ಆ ಕ್ಯಾಲೋರಿ ಇಂಟೇಕ್ ಇಂದ ನಾವಿವಾಗ ಈ ನ್ಯೂಟ್ರಿಷನಲ್ ಸೆಕ್ಯೂರಿಟಿ ಕಡೆ ಬರ್ತಾ ಇದೀವಿ ಸರ್. ಸೊ ಇವತ್ತು ಕರ್ನಾಟಕ ಇರ್ಬೋದು ಆರ್ ಇಂಡಿಯಾ ಇರ್ಬೋದು ಒಂದು ಒಬೆಸಿಟಿನೂ ಇದೆ, ಮತ್ತೆ ಆಮೇಲೆ ಮೈಕ್ರೋ ನ್ಯೂಟ್ರಿಯೆಂಟ್ ಡಿಫಿಷಿಯನ್ಸಿಯಿಂದನೂ ನಮ್ಮ ಒಂದು ಮಕ್ಕಳು ಬಳಲ್ತಾ ಇದ್ದಾರೆ. ಸೊ ಈ ಮೈಕ್ರೋ ನ್ಯೂಟ್ರಿಷನ್ ಡಿಫಿಷಿಯನ್ಸಿಯಿಂದ ಆಚೆ ಬರೋದಕ್ಕೂ ಇರ್ಬೋದು, ಇಲ್ಲ ಈ ಜಂಕ್ ಫುಡ್ಸ್ ತಿಂದು ಒಬೆಸಿಟಿಯಿಂದ ಆಚೆ ಬರೋದಕ್ಕೂ ಇರ್ಬೋದು, ನಮ್ಗೆ ನ್ಯೂಟ್ರಿಷನಲ್ ಸೆಕ್ಯೂರಿಟಿ ತುಂಬಾ ಮುಖ್ಯ ಆಗುತ್ತೆ. ಸೊ ಇದು ಇಂದಿರಾ ಕಿಟ್ ಅಂತ ಇದೇನ್ ಕೊಡ್ತಾ ಇದ್ದಾರೆ, ದಿಸ್ ವಿಲ್ ಎನ್ಶ್ಯೂರ್ ದ ನ್ಯೂಟ್ರಿಷನಲ್ ಸೆಕ್ಯೂರಿಟಿ ಅಂತ ನಂಗೆ ಅನ್ಸುತ್ತೆ. ಸೊ ರೀಪ್ಲೇಸ್ಮೆಂಟ್ ವಿತ್ ದ ಎಕ್ಸ್ಟ್ರಾ ರೈಸ್ ಟುವರ್ಡ್ಸ್ ದಿಸ್ ಪಲ್ಸಸ್ ಇರ್ಬೋದು, ಶುಗರ್ ಇರ್ಬೋದು, ಅದು ಒಳ್ಳೇದು. ಅಂಡ್ ಈ ನ್ಯೂಟ್ರಿಷನಲ್ ಡೈವರ್ಸಿಟಿಗೆ ಏನ್ ಬರ್ತಿದೆ ಅದು ತುಂಬಾ ಒಳ್ಳೇದು ಅಂತ ನಂಗೆ ಅನ್ಸುತ್ತೆ ಸರ್. ಸೊ ಇವತ್ತು ನಾವು ನೋಡಿದ್ವಿ ಸರ್, ಅಗ್ರಿಕಲ್ಚರ್ ಅಂದ್ವಿ, ಇರಿಗೇಷನ್ ತಿಳ್ಕೊಂಡ್ವಿ, ಎಲ್ಲ ತಿಳ್ಕೊಂಡ್ವಿ. ಬಟ್ ನಾವು ಕರ್ನಾಟಕದ ಒಂದು ರೀಸೆಂಟ್ ಟ್ರೆಂಡ್ಸ್ ಇನ್ ಎಕಾನಮಿ ಅಂತ ನೋಡಿದ್ರು, ಇಲ್ಲ ಇಂಡಿಯಾದ ಒಂದು ರೀಸೆಂಟ್ ಟ್ರೆಂಡ್ಸ್ ಇನ್ ಎಕಾನಮಿ ಅಂತ ನೋಡಿದ್ರು ನಾವೇನ್ ಹೇಳ್ತೀವಪ್ಪ ಅಂತಂದ್ರೆ ವಿ ಆರ್ ಎ ಸರ್ವಿಸ್ ಸೆಕ್ಟರ್ ಡ್ರಿವನ್ ಎಕಾನಮಿ ಅಂತ ನಾವ್ ಹೇಳ್ತೀವಿ. ಸೊ ಪ್ರೈಮರಿ ಸೆಕ್ಟರ್ ಅಂದ್ರೆ ಇವತ್ತು ಟರ್ಷಿಯರಿಗೆ ಬಂದ್ಬಿಟ್ಟಿದೀವಿ ನಾವು. ಸೊ ಈ ಒಂದು ಟರ್ಷಿಯರಿ ಸೆಕ್ಟರೇ ಇವತ್ತು ಸರ್ವಿಸ್ ಸೆಕ್ಟರ್ ಲೆಡ್ ಎಕಾನಮಿ ಆಗಿರೋದ್ರಿಂದ
ಈ ಒಂದು ಬಜೆಟ್ ಅಲ್ಲಿ ಆ ಟರ್ಷಿಯರಿ ಸೆಕ್ಟರ್ ಅಂತ ನಾವೇನ್ ಕರಿತೀವಲ್ಲ ಅದಕ್ಕೆ ಏನೇನ್ ಮಾಡ್ತಾ ಇದ್ದಾರೆ ಸರ್? ಸರ್, ಈಗ ನಮ್ಮ ಕರ್ನಾಟಕದ ನೋಡೋದಾದ್ರೆ ನಾವು ಮೇಜರ್ ಆಗಿ ಸರ್ 1992ರಲ್ಲಿ ಮೇಜರ್ ಆಗಿ ಒಂದು ಪ್ರಾಜೆಕ್ಟ್ ಅನ್ನ ಲಾಂಚ್ ಮಾಡ್ತೀವಿ ಸರ್. ಅದನ್ನ ವಿ ಕಾಲ್ ಇಟ್ ಆಸ್ ಅರ್ತ್ ಸ್ಯಾಟಲೈಟ್ ದ ಸೆಂಟರ್ ಅನ್ನೋದು ಲಾಂಚ್ ಮಾಡ್ತೀವಿ. ಇವತ್ತಿನ ದಿನದಲ್ಲಿ ಇಸ್ರೋ ಆಗಿ ಕೂಡ ಕನ್ವರ್ಟ್ ಆಗಿ ಬೆಳೆದಿದೆ ಸರ್. ಬಟ್ ಆದ್ರೆ ನಮ್ಮ ಕರ್ನಾಟಕಕ್ಕೆ ಪ್ರತಿ 100 ರೂಪಾಯಲ್ಲಿ ₹60 ಬರ್ತಕ್ಕಂಥದ್ದು ಸರ್ವಿಸ್ ಸೆಕ್ಟರ್ ಇಂದ ಮಾತ್ರ. ಬಟ್ ಈ ಸರ್ವಿಸ್ ಸೆಕ್ಟರ್ ಇಂದ ಮಾತ್ರ ಬರ್ತಿದ್ರೆ ಅದರಲ್ಲಿ ಯಾವ ಸೆಕ್ಟರ್ ಅತಿ ಹೆಚ್ಚು ಕಾಂಟ್ರಿಬ್ಯೂಟ್ ಮಾಡ್ತಿದೆ ಅಂದ್ರೆ ಮೇಜರ್ ಆಗಿ IT ಅಂತ ಕರಿತೀವಿ, ಇನ್ಫಾರ್ಮೇಶನ್ ಟೆಕ್ನಾಲಜಿ. ಎರಡನೇದು ಬಯೋಟೆಕ್ನಾಲಜಿ ಅಂತ ಕರಿತೀವಿ. ಮೂರನೇದು ಸ್ಪೇಸ್ ಟೆಕ್ನಾಲಜಿ. ನಾವು ಈ ಮೂರರ ಬಗ್ಗೆ ನೋಡೋದಾದ್ರೆ ನಮ್ಮ ಬೆಂಗಳೂರನ್ನ ಎಸ್ಪೆಷಲಿ ನಮ್ಮ ಬೆಂಗಳೂರನ್ನ ಸಿಲಿಕಾನ್ ವ್ಯಾಲಿ ಅಂತ ಕರಿತೀವಿ, ಬಯೋಟೆಕ್ನಾಲಜಿ ಹಬ್ ಅಂತ ಕರಿತೀವಿ. ಅದರ ಜೊತೆಗೆ ರೀಸೆಂಟ್ ಆಗಿ ಟ್ರೆಂಡ್ ಇರ್ತಕ್ಕಂಥದ್ದು ಸ್ಪೇಸ್ ಹಬ್ ಅಂತ ಕೂಡ ಬದಲಾವಣೆ ಆಗ್ತಿದೆ. ಈ ಎಲ್ಲದರ ಸೆಕ್ಟರ್ಸ್ ನೋಡೋದಾದ್ರೆ ಮೇಜರ್ ಆಗಿ ಇವೆಲ್ಲ ಟ್ರೆಡಿಷನಲ್ ಸೆಕ್ಟರ್ಸ್ ಆದವು. ಬಟ್ ಇವಾಗ ಫೋಕಸ್ ಏನಾಗಿದಾವೆ ಅಂತಂದ್ರೆ ಎಸ್ಟಾಬ್ಲಿಷ್ಮೆಂಟ್ ಆಫ್ AI ಬಗ್ಗೆ ಆಗಿರ್ಬೋದು, ಡೇಟಾ ಸೆಂಟರ್ಗಳನ್ನ ನಮ್ಮ ಬೆಂಗಳೂರಲ್ಲಿ ಸ್ಥಾಪನೆ ಮಾಡೋದಾಗಿರ್ಬೋದು, ಅದೇ ರೀತಿ ನಮ್ಮ ದೇವನಹಳ್ಳಿಯಲ್ಲಿ ಕ್ವಿನ್ ಸಿಟಿಯನ್ನ ಸ್ಥಾಪನೆ ಮಾಡಿದೀವಿ. ಅದರ ಜೊತೆಗೆ ಹಲವಾರು ಯೋಜನೆಗಳನ್ನ ನಮ್ಮ ಬಜೆಟ್ ಅಲ್ಲಿ ಕೂಡ ಸ್ಥಾಪನೆ ಮಾಡಿದೀವಿ. ಅದರಲ್ಲಿ ಮೇಜರ್ ಇನಿಷಿಯೇಟಿವ್ ಯಾವುದು ಅಂದ್ರೆ ಬ್ರೈನ್ ಇನಿಷಿಯೇಟಿವ್ ಅಂತ ಕರಿತೀವಿ. ನಾವು ಈ ಒಂದು ಬ್ರೈನ್ ಇನಿಷಿಯೇಟಿವ್ ಅನ್ನ IISc ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ದ ಸೈನ್ಸ್ ಬೆಂಗಳೂರಲ್ಲಿ ಅತಿ ಪ್ರಾಮುಖ್ಯವಾಗಿ ಅದೇ ರೀತಿ ವೆರಿ ಇಂಪಾರ್ಟೆಂಟ್ ಪ್ರಾಜೆಕ್ಟ್ ಆಗಿ ನಾವು ಲಾಂಚ್ ಮಾಡ್ತಾ ಇದ್ದೀವಿ. ಇದರ ಜೊತೆಗೆ IT ಸೆಕ್ಟರ್ನ ಕಾಂಟ್ರಿಬ್ಯೂಷನ್ ನೋಡೋದಾದ್ರೆ ನಮ್ಮ IT ಸೆಕ್ಟರ್ ಅಲ್ಲಿ ನಮ್ಮ ಬೆಂಗಳೂರು ಅಂತಕ್ಕಂಥದ್ದು ನಂಬರ್ 1 ಸ್ಥಾನದಲ್ಲಿದೆ. ಈಗ ₹100 IT ಸೆಕ್ಟರ್ ಅಲ್ಲಿ ನಮ್ಮ ಭಾರತದಿಂದ ಬರ್ತಿದ್ರೆ ₹43 ನಮ್ಮ ಬೆಂಗಳೂರು ಕಾಂಟ್ರಿಬ್ಯೂಟ್ ಮಾಡ್ತಿದೆ. ಅಂಡ್ ಎರಡನೇದು ಸ್ಪೇಸ್ ಸೆಕ್ಟರ್ ಬಗ್ಗೆ ನೋಡೋದಾದ್ರೆ ಅದರಲ್ಲಿ ಕೂಡ ನಾವು ನಂಬರ್ 1 ಇದೀವಿ. ಅಂಡ್ ₹100 ಸ್ಪೇಸ್ ಬರ್ತಿದ್ರೆ ನಾವು ₹60 ನಮ್ಮ ಬೆಂಗಳೂರು ಅಥವಾ ಕರ್ನಾಟಕದಿಂದ ಬರ್ತಿದೆ. ಅಂಡ್ ಮೂರನೇದು ಬಯೋಟೆಕ್ನಾಲಜಿ ಬಗ್ಗೆ ನೋಡೋದಾದ್ರೆ ಬಯೋಟೆಕ್ನಾಲಜಿ ಹಬ್ ಅಂತ ಕೂಡ ಕರಿತೀವಿ. ನಾವು ಬಯೋಟೆಕ್ನಾಲಜಿಲಿ 35-40% ಅಂತಕ್ಕಂಥದ್ದು ನಮ್ಮ ಬೆಂಗಳೂರಿಂದ ಮಾತ್ರ ಬರ್ತಿದೆ. ಇಷ್ಟು ನಮ್ಮ ಸರ್ವಿಸ್ ಸೆಕ್ಟರ್ ಲೆಡ್ ಕರ್ನಾಟಕ ಅಂತ ಕರಿತೀವಿ ಅಥವಾ ಬೆಂಗಳೂರು ಸಿಲಿಕಾನ್ ಹಬ್ ಅಂತ ಕರಿತೀವಿ. ಸರ್, ಇದೆಲ್ಲ ಆಗ್ತಿದ್ರು ಕೂಡ ನಮಗೆ ಆದಾಯ ತುಂಬಾ ಜಾಸ್ತಿ ಬರ್ತಿದೆ. ಬಟ್ ಈ ಆದಾಯ ಎಲ್ಲದ್ರಿಂದ ನಮಗೆ ಉದ್ಯೋಗ ಕ್ರಿಯೇಟ್ ಆಗ್ತಿದೆಯಾ ಅಂದ್ರೆ ಇಲ್ಲ. ಅದರ ಜೊತೆಗೆ ನಮ್ಮ ಹಲವಾರು ಪ್ರಾಂತ್ಯಗಳಂತಕ್ಕಂಥದ್ದು ಬೆಳವಣಿಗೆ ಆಗ್ತಿದೆಯಾ ಅಂತಂದ್ರೆ ಇಲ್ಲ. ಬಟ್ ಪ್ರಾಂತ್ಯಗಳು ಬೆಳವಣಿಗೆ ಆಗ್ಬೇಕಾದ್ರೆ ಅದೇ ರೀತಿ ನಮ್ಮ ಯೂತ್ಸ್ಗೆ ಎಂಪ್ಲಾಯ್ಮೆಂಟ್ ಕೊಡಬೇಕಾದ್ರೆ ನಾವು ಫೋಕಸ್ ಮಾಡಬೇಕಾಗಿರ್ತಕ್ಕಂಥ ಸೆಕ್ಟರ್ ಯಾವುದು ಅಂತಂದ್ರೆ ಇಂಡಸ್ಟ್ರಿ ಸೆಕ್ಟರ್ ಮಾತ್ರ. ನಾವು ಈ ಇಂಡಸ್ಟ್ರಿ ಸೆಕ್ಟರ್ಗೆ ಸಂಬಂಧಪಟ್ಟ ಹಾಗೆ ಈ ಒಂದು ಬಜೆಟ್ ಅಲ್ಲಿ ಯಾವ ಯಾವ ಯೋಜನೆಗಳನ್ನ ಲಾಂಚ್ ಮಾಡಿದೀವಿ, ಅದೇ ರೀತಿ ರೀಸೆಂಟ್ ಆಗಿ ನಡೀತಿರ್ತಕ್ಕಂಥ ಟ್ರೆಂಡ್ಸ್ ಬಗ್ಗೆ ವೆಂಕಟೇಶ್ ಸರ್ ಇಂದ ನಾವು ಕೇಳಿ ತಿಳ್ಕೋಣ ಬನ್ನಿ. ನೀವು ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದೀರಾ. IT ಅಂತ ಹೇಳ್ತಾ ಇದ್ದೀರಾ, ಮತ್ತೆ ಆ ಕಡೆ ಜಾಬ್ಸ್ ಉದ್ಯೋಗಗಳು ಸಿಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀರಾ. ಸೊ ನಾವಿದನ್ನ ಏನಪ್ಪ ಹೇಳ್ತೀವಿ ಅಂತಂದ್ರೆ ಇದನ್ನ ನಾವು ಇಂಡಸ್ಟ್ರಿ ಅಕಾಡೆಮಿಯಾ ಮಿಸ್ ಮ್ಯಾಚ್ ಅಂತ ಕರಿತೀವಿ. ಸೊ ಏನಿದೆ ಇಂಡಸ್ಟ್ರಿ ಅಕಾಡೆಮಿಯಾ ಮಿಸ್ ಮ್ಯಾಚ್? ಸೊ ಇಂಡಸ್ಟ್ರಿ ಇಸ್ ಗೋಯಿಂಗ್ ಅಹೆಡ್, ತುಂಬಾ ಮುಂದುವರೆದಿದೆ ವಿತ್ ರೆಸ್ಪೆಕ್ಟ್ ಟು ಟೆಕ್ನಾಲಜಿ. ಆದ್ರೆ ಒಂದು ಅಕಾಡೆಮಿಕ್ಸ್ ಅಲ್ಲಿ ನಾವೇನು ಮಕ್ಳಿಗೆ ಹೇಳ್ಕೊಡ್ತಾ ಇದ್ದೀವಲ್ಲ ಅದು ಇನ್ನೂ ಸ್ವಲ್ಪ ಹಿಂದೆ ಇದೆ. ಸೊ ಈ ಇಂಡಸ್ಟ್ರಿ ಅಕಾಡೆಮಿಯಾ ಮಿಸ್ ಮ್ಯಾಚ್ ಇಂದಾನೆ ನಮ್ಗೇನಾಗ್ತಾ ಇದೆ, ಕೆಲಸಗಳು ಅಷ್ಟು ಬೇಗ ಸಿಗ್ತಾ ಇಲ್ಲ. ಸೊ ವಿದ್ಯಾರ್ಥಿಗಳು ಅಲ್ಲಿಂದ ಕಾಲೇಜುಗಳಿಂದ ಒಂದು ತೇರ್ಗಡೆಗೊಂದು ಆಚೆ ಬಂದ ಮೇಲೆ ಕೂಡ ಅವರು ಒಂದು ಕೋರ್ಸ್ ಮಾಡ್ಬೇಕಂತಲೋ ಇಲ್ಲ ಇನ್ನೊಂದು ಮಾಡ್ಬೇಕಂತಲೋ ಹೋಗ್ತಿದ್ದಾರೆ. ಯಾಕೆ ಅಂದ್ರೆ ಇಂಡಸ್ಟ್ರಿ ಅಕಾಡೆಮಿಯಾ ಮಿಸ್ ಮ್ಯಾಚ್ ಇದೆ. ಸೊ ಅದರಿಂದ ಇದು ಆಗ್ತಾ ಇದೆ. ಸೊ ಇದನ್ನ ಸರ್ ಮಾಡೋದಕ್ಕೆ ಸರ್ಕಾರ ಏನಪ್ಪಾ ಮಾಡ್ತಿದೆ ಅಂತ ಅಂದ್ರೆ ಗ್ಲೋಬಲ್ ಕೇಪಬಿಲಿಟಿ ಸೆಂಟರ್ಸ್ ಅಂತ ತಗೊಂಡ್ಬರ್ತಿದ್ದಾರೆ. ಏನಿದು ಗ್ಲೋಬಲ್ ಕೇಪಬಿಲಿಟಿ ಸೆಂಟರ್ಸ್ ಅಂತಂದ್ರೆ ಅಪ್ ಸ್ಕಿಲ್ಲಿಂಗ್, ಒಂದು ಸ್ಕಿಲ್ ನ ಜಾಸ್ತಿ ಮಾಡೋದು, R&D ಜಾಸ್ತಿ ಮಾಡೋದು. ಸೊ ಇವತ್ತು ಏನು ಬೆಂಗಳೂರು ಅಂದ್ರೆ ನಾವು ಒಂದು ಕೋಡಿಂಗ್ ಅಂತ ನಾವೇನ್ ಹೇಳ್ತೀವಲ್ಲೋ, IT ಸರ್ವಿಸಸ್ ಕೋಡಿಂಗ್ ಅಂತ ಏನಿದೆ ಅದನ್ನ ನಾವು ಬಿಯಾಂಡ್ ಕೋಡಿಂಗ್ ಅಂದ್ರೆ ಏನು ಇನೋವೇಷನ್ R&D ಮಾಡಬೇಕು. ಸೊ ಗ್ಲೋಬಲ್ ಕೇಪಬಿಲಿಟಿ ಸೆಂಟರ್ಸ್ ಅಲ್ಲಿ ಸ್ಕಿಲ್ ಕೊಟ್ಟು ವಿ ವಿಲ್ ಗೋ ಬಿಯಾಂಡ್ ಕೋಡಿಂಗ್. ಸೊ ಇವತ್ತು ಬರ್ತಿರುವಂತ ಹೊಸ ಹೊಸ ಟೆಕ್ನಾಲಜಿ ಏನಿದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಮಿಷಿನ್ ಲರ್ನಿಂಗ್, ಈ ಒಂದು ಕೇಪಬಿಲಿಟೀಸ್ ಏನ್ ಬರ್ತಾ ಇದೆ ಇದಕ್ಕೆ ನಮ್ಮ ಯೂತ್ ನ ರೆಡಿ ಮಾಡೋದಕ್ಕೆ ನಾವೇನ್ ಮಾಡ್ತಾ ಇದೀವಿ, ಇದನ್ನ ನಾವು ರೆಡಿ ಮಾಡ್ತಾ ಇದೀವಿ ಗ್ಲೋಬಲ್ ಕೇಪಬಿಲಿಟಿ ಸೆಂಟರ್ಸ್ ಅಂತ. ನೆಕ್ಸ್ಟ್ ನೀವು ಆವಾಗೆ ಒಂದು ಪ್ರಶ್ನೆ ಕೇಳಿದ್ರಿ, ಸರ್ ಬೆಂಗಳೂರಿಗೆ ಯಾಕೆ ಇಷ್ಟು ಫೋಕಸ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಸೊ ಬೆಂಗಳೂರು ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾ ಆಗಿದೆ, ಮತ್ತೆ ಇಲ್ಲಿ ಅಬ್ಸಾರ್ಪ್ಷನ್ ಜಾಸ್ತಿ ಆಗ್ತಾ ಇದೆ. ಬಟ್ ಅಟ್ ದಿ ಸೇಮ್ ಟೈಮ್ ಈ ಒಂದು ಬೆಂಗಳೂರು ಏನಿದೆ ಅದರ ಒಂದು ಕೆಪಬಿಲಿಟಿ, ಕ್ಯಾರಿಯಿಂಗ್ ಕೆಪಾಸಿಟಿ ಅಂತ ನಾವೇನ್ ಹೇಳ್ತೀವಲ್ಲ ಅದು ಆಲ್ಮೋಸ್ಟ್ ರೀಚ್ ಆಗ್ತಾ ಬರ್ತಾ ಇದೆ. ಅದರಿಂದಾನೇ ನಮ್ಗೆ ಏನಾಗ್ತಾ ಇದೆ, ಇಲ್ಲಿ
ಟ್ರಾಫಿಕ್ ಪೊಲ್ಯೂಷನ್ ಇರ್ಬೋದು, ಇಲ್ಲ ಅಂತಂದ್ರೆ ಒಂದು ಪಾಪ್ಯುಲೇಷನ್ ಡೆನ್ಸಿಟಿ ಜಾಸ್ತಿ ಆಗ್ತದೆ. ಅದಕ್ಕೆ ಇವಾಗ ಕರ್ನಾಟಕ ಏನ್ ಮಾಡ್ತಾ ಇದೆ, ಬಿಯಾಂಡ್ ಬೆಂಗಳೂರು ಅಂತ ತಗೊಂಡ್ಬಂದಿದೀವಿ. ಬಿಯಾಂಡ್ ಬೆಂಗಳೂರು ತಗೊಂಡ್ಬಂದು ನಾವು ಇವಾಗ ಮೈಸೂರನ್ನ 2ನೇ IT ಸಿಟಿಯಾಗಿ ಡೆವಲಪ್ ಮಾಡೋದಕ್ಕೆ ನಾವು ಹೊರಟಿದೀವಿ. ಸೊ ಬಿಯಾಂಡ್ ಬೆಂಗಳೂರು ಇರ್ಬೋದು, ಇಲ್ಲ ಗ್ಲೋಬಲ್ ಕೇಪಬಿಲಿಟಿ ಸೆಂಟರ್ಸ್ ಇರ್ಬೋದು, ಮತ್ತೆ IT ಪಾಲಿಸಿ, ಹೊಸ IT ಪಾಲಿಸಿ ತಗೊಂಡ್ಬಂದು ಸೊ ನಾವೇನ್ ಮಾಡ್ತಾ ಇದೀವಪ್ಪ ಅಂತ ಅಂದ್ರೆ ಬರೀ ಕೇವಲ ಒಂದು ಟ್ರೆಡಿಷನಲ್ ಏನು ಸರ್ವಿಸ್ ಸೆಕ್ಟರ್ ಓರಿಯೆಂಟೆಡ್ ಗ್ರೋತ್ ಅಂತ ಏನಿತ್ತು, ಅಲ್ಲಿಂದ ನಾವು ಹೊರಬಂದು ಇನೋವೇಷನ್ ಅಂಡ್ R&D ಲೆಡ್ ಗ್ರೋತ್ ನಾವು ತಗೊಂಡ್ಬರೋದಕ್ಕೆ ಹೋಗ್ತಾ ಇದೀವಿ. ಸರ್ ಇವಾಗ ನಾನು ಬೆಂಗಳೂರು ಅಂತ ಹೇಳ್ದೆ, ಇಂಡಿಯನ್ ಎಕಾನಮಿ ಗ್ರೋತ್ ಅಂತ ಹೇಳ್ದೆ, ಸಿಲಿಕಾನ್ ಸಿಟಿ ಅಂತ ಹೇಳಿದ್ವಿ. ಬಟ್ ಇದೆಲ್ಲ ಆಗ್ಬೇಕಾಗಿದ್ರೆ ಸರ್, ಎಕಾನಮಿ ಈಸ್ ಈಕ್ವಲ್ ಟು ಎಂಪೈರ್ ಅಂತ ನಾವು ಹೇಳ್ತೀವಿ. ಏನೇ ಮಾಡ್ಬೇಕಾಗಿದ್ರು ಇವತ್ತು ನಾವು ಅಗ್ರಿಕಲ್ಚರ್ ಹೇಳಿದ್ವಿ, ಇಂಡಸ್ಟ್ರಿ ಹೇಳಿದ್ವಿ, ಸ್ಕೂಲ್ ಹೇಳಿದ್ವಿ, ಮಾತೃಪೂರ್ಣ ಅಂತ ಹೇಳಿದ್ವಿ, ಮಿಲ್ಲೆಟ್ ಹಬ್ ಬಂದ್ವಿ. ಏನೇ ಮಾಡ್ಬೇಕಾಗಿದ್ರು ಇವಾಗ ಬಜೆಟ್ ಅಂದ್ರೇನೆ ಆಯವ್ಯಯ. ಎಷ್ಟು ಆಯವ್ಯಯ ಅಂದ್ರೆ ಏನು, ಎಷ್ಟು ದುಡ್ಡು ಬಂತು, ಎಷ್ಟು ದುಡ್ಡು ಹೋಯ್ತು. ಸೊ ಇವಾಗ ಕರ್ನಾಟಕಕ್ಕೆ ಎಲ್ಲೆಲ್ಲಿಂದ ದುಡ್ಡು ಬರ್ತಾ ಇದೆ, ಮತ್ತೆ ಈ ಫಾರಿನ್ ಇಂದಾನು ಕರ್ನಾಟಕಕ್ಕೆ FDI ಇನ್ವೆಸ್ಟ್ಮೆಂಟ್ಸ್ ಏನಾನ ಇದೆಯಾ, ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ ಸರ್. ಸರ್ ಈಗ ನೀವು ಹೇಳ್ದಂಗೆ ನಮ್ಮ ಎಕನಾಮಿ ಅಂತಕ್ಕಂಥದ್ದು ಮೋಸ್ಟ್ ಇಂಪಾರ್ಟೆಂಟ್. ನಾವು ಎಕನಾಮಿ ಬಗ್ಗೆ ನೋಡ್ಬೇಕಾದ್ರೆ ಕೆಲವೊಂದು ವಿಚಾರಗಳನ್ನ ನೋಡ್ಬೇಕು ಸರ್. ನಾವು ಮೊದಲನೇದು ನಮಗೆ ಆದಾಯ ಅಂತಕ್ಕಂಥದ್ದು ಎಲ್ಲಿಂದ ಬರ್ತಿದೆ. ನಾವು ಮೊದಲನೇದು ಆದಾಯದ ಬಗ್ಗೆ ನೋಡೋದಾದ್ರೆ ನಾವು ಮೇಜರ್ ಆಗಿ FDI ಅಂತಕ್ಕಂಥದ್ದು ಅತಿ ಪ್ರಾಮುಖ್ಯವಾಗಿರ್ತಕ್ಕಂಥದ್ದು ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ. ಅದನ್ನ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂತ ಕರಿತೀವಿ. ನಾವು ಈ ವರ್ಷದ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಬಗ್ಗೆ ನೋಡೋದಾದ್ರೆ ನಾವು ಅಟ್ಲೀಸ್ಟ್ ಅಂದ್ರೆ ಸರ್ ಇಟ್ ಇಸ್ $9 ಬಿಲಿಯನ್ ಬರ್ತಿದೆ. ಅಂದ್ರೆ $9 ಬಿಲಿಯನ್ ಆಗಿರ್ತಕ್ಕಂಥದ್ದು ನಮ್ಮ ರಾಜ್ಯಕ್ಕೆ FDI ರೀತಿ ಬರ್ತವೆ. ಅಂದ್ರೆ ಹೋದ ವರ್ಷ ಕಂಪೇರ್ ಮಾಡಿದ್ರೆ 2.6% ಅಂತಕ್ಕಂಥದ್ದು ಜಾಸ್ತಿ ಇದೆ. ಅಂದ್ರೆ 2.6ಕ್ಕಿಂತ ಮೇಲ್ಪಟ್ಟಂಗೆ ನಮ್ಮ FDI ಅಂತಕ್ಕಂಥದ್ದು ಬರ್ತಿದೆ. ನಾವು ಇದು ಮೊದಲನೇದಾಗಿರ್ಬೋದು. ಅಂಡ್ ಎರಡನೇದು ನೋಡೋದಾದ್ರೆ ನಮಗೆ ಎರಡನೇ ಆದಾಯ ಅಂತಕ್ಕಂಥದ್ದು ಮೇಜರ್ ಆಗಿ ಸ್ಟೇಟ್ ಓನ್ ಟ್ಯಾಕ್ಸಸ್ ಅಂತ ಕರಿತೀವಿ. ನಾವು ಈ ಸ್ಟೇಟ್ ಓನ್ ಟ್ಯಾಕ್ಸಸ್ಗಳಿಗೆ ಅತಿ ಹೆಚ್ಚು ಆದಾಯ ಬರ್ತಿರ್ತಕ್ಕಂಥದ್ದು ಮೇಜರ್ ಆಗಿ ನಮ್ಮ GST ಇಂದ, ಗೂಡ್ಸ್ ಅಂಡ್ ಸರ್ವಿಸಸ್ ಟ್ಯಾಕ್ಸ್ ಅಂತ ಕರಿತೀವಿ. ನಮ್ಮ ರಾಜ್ಯದ ರ್ಯಾಂಕು GST ಕಲೆಕ್ಷನ್ ಅಲ್ಲಿ ನೋಡೋದಾದ್ರೆ 2ನೇ ಸ್ಥಾನದಲ್ಲಿದ್ದೀವಿ. ನಾವು ಸರ್ ಇದೆಲ್ಲ ಕಲೆಕ್ಟ್ ಮಾಡ್ತಿದೀವಲ್ವಾ, ಅದನ್ನ ವೇಸ್ಟ್ ಮಾಡ್ತಿದೀವಾ, ವೇಸ್ಟೇಜ್ ಜಾಸ್ತಿ ಇದೆಯಾ ಅಂತಂದ್ರೆ ಯಾವುದೇ ಕಾರಣಕ್ಕೂ ವೇಸ್ಟೇಜ್ ಮಾಡ್ತಿಲ್ಲ. ಬಟ್ ಇದನ್ನ ನಾವು ಯಾವ ರೀತಿ ಯೂಸ್ ಮಾಡ್ಬೇಕು ಅನ್ನೋದು ಸ್ಟ್ರಾಟಜಿ ಯೂಸ್ ಮಾಡ್ಕೋತಿದೀವಿ. ನಾವು ಸ್ಟ್ರಾಟಜಿಯನ್ನ ಏನಂತ ಕರಿತೀವಿ ಅಂದ್ರೆ FRBM ಅಂತ ಕರಿತೀವಿ. ಕರ್ನಾಟಕ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಅಂಡ್ ಬಜೆಟ್ ಮ್ಯಾನೇಜ್ಮೆಂಟ್. ಒಂದ್ ಕಡೆಗೆ ನಾನು ನಿಮ್ಗೆ ಆಲ್ರೆಡಿ ಹೇಳಿದೆ, ದುಡ್ಡು ಅಂತಕ್ಕಂಥದ್ದು ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಮೂಲಕ ಬರ್ತಿದೆ. ಎರಡನೇದು GST ಕಲೆಕ್ಷನ್ ನಮ್ದು 2ನೇ ಸ್ಥಾನ ಇದೆ. ಅಂಡ್ ಮೂರನೇದ್ರ ಬಗ್ಗೆ ನೋಡೋದಾದ್ರೆ ವೇಸ್ಟೇಜು, ಮೇಜರ್ ಆಗಿ ವೆಚ್ಚ ಅಂತಕ್ಕಂಥದ್ದು ಜಾಸ್ತಿ ಇದೆಯಾ ಅಂತಂದ್ರೆ ನಾವು ಲಿಮಿಟ್ ಅಲ್ಲಿ ಯೂಸ್ ಮಾಡ್ತಿದ್ವಿ. ನಾವು ಅದನ್ನ ಫಿಸ್ಕಲ್ ಡೆಫಿಸಿಟ್ ಅಂತಕ್ಕಂಥದ್ದು 3% ಮಿತಿಯಲ್ಲಿದೆ. ಅಂದ್ರೆ ಮೇಜರ್ ಆಗಿ ನಮ್ಮ ಎಕನಾಮಿ ಅಂತಕ್ಕಂಥದ್ದು ಎಷ್ಟು ಬೇಕೋ ಅಷ್ಟನ್ನ ಯೂಸ್ ಮಾಡಿದಾಗ ಎಲ್ಲರಿಗೂ ಉಪಯೋಗ ಆಗತ್ತೆ, ಎಲ್ಲರೂ ಆರಾಮಾಗಿರ್ತಾರೆ. ಗವರ್ಮೆಂಟ್ ಆಗಿರ್ಬೋದು, ಸರ್ಕಾರ ಆಗಿರ್ಬೋದು, ಜನರಾಗಿರ್ಬೋದು, ಅದೇ ರೀತಿ ಅಲ್ಪಸಂಖ್ಯಾತರಾಗಿರ್ಬೋದು, ಮಹಿಳೆಯರಾಗಿರ್ಬೋದು, ವಾಟ್ ನಾಟ್ ಎವ್ರಿಥಿಂಗ್. ಬಟ್ ದ ಕ್ವೆಶ್ಚನ್ ಇಸ್ ಸರ್, ನಮ್ಮ ಕರ್ನಾಟಕ ಕಂಪೇರ್ ಮಾಡೋದಾದ್ರೆ ನಮ್ಮ ಭಾರತ ಅಂತಕ್ಕಂಥದ್ದು ಬೆಳವಣಿಗೆ ಆಗ್ತಿದ್ಯಾ, ನಮ್ಮ ಭಾರತನ ಕಂಪೇರ್ ಮಾಡಿದಾಗ ಕರ್ನಾಟಕ ಬೆಳವಣಿಗೆ ಆಗ್ತಿದ್ಯಾ ಅಂತಂದ್ರೆ ಅದನ್ನ ಮೆಜರ್ ಮಾಡ್ತಕ್ಕಂಥ ಟೂಲ್ ಅನ್ನ ಏನಂತ ಕರಿತೀವಿ ಅಂದ್ರೆ ಗ್ರೋತ್ ರೇಟ್ ಅಂತ ಕರಿತೀವಿ. ನಮ್ಮ ಗ್ರೋತ್ ರೇಟ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನೋಡೋದಾದ್ರೆ ನಮ್ಮ ಕರ್ನಾಟಕದ ಗ್ರೋತ್ ರೇಟ್ ಅಂತಕ್ಕಂಥದ್ದು 8.1% ರಿಯಲ್ GSDP ಗ್ರೋ ಆಗಿದೆ. 8.1% GSDP ಗ್ರೋ ಆಗಿದೆ. ಅದೇ ರೀತಿ ನಮ್ಮ ಭಾರತದ ರಿಯಲ್ ಗ್ರೋತ್ ರೇಟ್ ನೋಡೋದಾದ್ರೆ 7.1% ಮಾತ್ರ ಆಗಿದೆ. ಅಂದ್ರೆ ನಮ್ಮ ಕರ್ನಾಟಕ ಅಂತಕ್ಕಂಥದ್ದು ಬೂಮ್ ಆಗಿದೆ. ನಾವು ಈ ಬೂಮ್ ಆಗೋದಕ್ಕೆ ಕಾರಣ ಏನು ಅಂತಂದ್ರೆ ನಾವು ಹೋದ ವರ್ಷ ಮಳೆ ಬೆಳೆ ಚೆನ್ನಾಗಿದ್ದಾವೆ. ಅದೇ ರೀತಿ ನಮ್ಮ ಕಾರ್ಖಾನೆಗಳಿಗೆ ಕೂಡ ತುಂಬಾ ಬೆಳವಣಿಗೆ ಆಗಿದ್ದಾವೆ. ಮೂರನೇ ವಿಚಾರಕ್ಕೆ ನೋಡೋದಾದ್ರೆ ಸರ್ವಿಸ್ ಸೆಕ್ಟರ್ ಎನಿವೇಸ್ ಬೂಮ್ ಕೂಡ ಆಗಿದೆ. ನಾವು ಈ ಎಲ್ಲಾ ವಿಚಾರದಿಂದ ನಮ್ಮ ಆದಾಯ ಕೂಡ ಜಾಸ್ತಿ ಆಗಿದೆ. ಅದೇ ರೀತಿ ವೆಚ್ಚ ಕೂಡ ಕಡಿಮೆ ಮಾಡ್ತಾ ಬರ್ತಿದೀವಿ. ಫಿಸ್ಕಲ್ ಡೆಫಿಸಿಟ್ ಈಸ್ ಅಂಡರ್ ದ ಲಿಮಿಟ್. ಇದರ ಜೊತೆಗೆ ರೀಸೆಂಟ್ ಆಗಿ ನಮ್ಮ 16ನೇ ಫಿನಾನ್ಸ್ ಕಮಿಷನ್ ರೆಕಮೆಂಡೇಶನ್ಸ್ ಅನ್ನ ಕೂಡ ಕೊಟ್ಟಿದ್ದಾರೆ. ಆ ರೆಕಮೆಂಡೇಶನ್ ಮೂಲಕ ನಮ್ಮ ಅನುದಾನ, ನಮ್ಮ ಕರ್ನಾಟಕಕ್ಕೆ ಅನುದಾನ ಅಂತಕ್ಕಂಥದ್ದು 16ನೇ ಫಿನಾನ್ಸ್ ಕಮಿಷನ್ ಮೂಲಕ ಅನುದಾನ ಹೆಚ್ಚಾಗತ್ತೆ ಅಂತ ನಮ್ಮ CM ಆದವರು ಕೂಡ ನಮ್ಮ ಬಜೆಟ್ ಅಲ್ಲಿ ಕ್ಲಿಯರ್ ಆಗಿ ಸ್ಪಷ್ಟನೆ ಅನ್ನೋದು ಕೊಟ್ಟಿದ್ದಾರೆ. ನಾವು ಸರ್ ಇದೆಲ್ಲ ನಮ್ಮ ಮೇಜರ್ ಆಗಿ ಫಿನಾನ್ಸಸ್ ಸಂಬಂಧಪಟ್ಟಂಗೆ ಆದ್ರೆ
ನಾವು ಈ ಫಿನಾನ್ಸಸ್ ಗ್ರೋ ಆಗ್ಬೇಕಾದ್ರೆ ಇದಕ್ಕೆ ಮೇಜರ್ ಆಗಿ ಫ್ಯೂಯಲ್ ಅಂತ ಕರಿತೀವಿ. ಅಂದ್ರೆ ಇಂಧನ ಅತಿ ಮುಖ್ಯವಾಗಿರ್ತಕ್ಕಂಥದ್ದು. ನಾವು ಈ ಒಂದು ಎನರ್ಜಿಗೆ ಸಂಬಂಧಪಟ್ಟಂಗೆ ನಮ್ಮ ಕರ್ನಾಟಕದಲ್ಲಿ ಯಾವ ರೀತಿ ಪ್ರಾಮುಖ್ಯತೆ ಕೊಡ್ತಾ ಇದೀವಿ, ಯಾವ ಯಾವ ಯೋಜನೆಗಳನ್ನ ಈ ಒಂದು 17ನೇ ಬಜೆಟ್ ಮೂಲಕ ಮೇಜರ್ ಆಗಿ ನಮ್ಮ CM ಸಿದ್ದರಾಮಯ್ಯನವರು ಮಂಡನೆ ಮಾಡೋದ್ರ ಮೂಲಕ ನಮ್ಮ ಜನತೆಗೆ ತಿಳಿಸ್ಕೊಟ್ಟಿದ್ದಾರೆ. ಅದನ್ನ ನಾವು ಸ್ಪಷ್ಟನೆ ಕೊಡ್ಬೋದಾ ಸರ್ ನಮ್ಮ ಜನತೆ? ಸರ್, ಇದು ಎನರ್ಜಿ ಅಂತ ನೀವೇನ್ ಹೇಳಿದ್ರಲ್ವಾ, ಎನರ್ಜಿ ಡ್ರೈವ್ಸ್ ಎಕಾನಮಿ. ಇವತ್ತು ನೀವು ಯಾವುದೇ ಒಂದು ಸೆಕ್ಟರ್ ತಗೊಳ್ಳಿ, ಎನರ್ಜಿ ಇಲ್ದಿರ ಆ ಸೆಕ್ಟರ್ ನಡೆಯೋದಕ್ಕೆ ಆಗೋದೇ ಇಲ್ಲ. ಸೊ ನಮಗೆ ಎನರ್ಜಿ ತುಂಬಾ ಮುಖ್ಯ ಆಗಿರುತ್ತೆ. ಅಂಡ್ ಇವತ್ತು ನಾವು ನೋಡೋದಾದ್ರೆ, ಇವತ್ತು ಏನೊಂದು ಗ್ಲೋಬಲ್ ಎಕಾನಮಿ ನಾವು ನೋಡೋದಾದ್ರೆ, ಅಂಡ್ ದ ವರ್ಲ್ಡ್ ಇಸ್ ಸ್ಲೋಲಿ ಅಂಡ್ ಸ್ಟಡಿಲಿ ಮೂವಿಂಗ್ ಟುವರ್ಡ್ಸ್ ಗ್ರೀನ್ ಎನರ್ಜಿ ಅಂತ ನಾವು ಹೇಳ್ತೀವಿ. ಸೊ ರಿನ್ಯೂಯಬಲ್ ಎನರ್ಜಿ ಆರ್ ಗ್ರೀನ್ ಎನರ್ಜಿ ಅಂತ ನಾವು ಹೇಳ್ತೀವಿ. ಸೊ ಆ ಒಂದು ಇದರಲ್ಲೇನೆ, ಆ ಒಂದು ದಿಕ್ಕಿನಲ್ಲೇನೆ ಈ ಒಂದು ಬಜೆಟ್ ಅಲ್ಲಿ, ಈ ಒಂದು ಕರ್ನಾಟಕ ಸರ್ಕಾರ ಇವತ್ತೇನು ಬಜೆಟ್ ತಗೊಂಡ್ಬಂದಿದೆ, ಈ ಒಂದು ಬಜೆಟ್ ಅಲ್ಲಿ ಮುಖ್ಯಮಂತ್ರಿ ಸೌರ ಕೃಷಿ ಯೋಜನೆ ಅಂತ ತಗೊಂಡ್ಬಂದಿದ್ದಾರೆ. ಮುಖ್ಯಮಂತ್ರಿ ಸೌರ ಕೃಷಿ ಯೋಜನೆ. ಸೊ ಇದರಲ್ಲಿ ರೆಸ್ಕೋ ಮಾಡೆಲ್ ಅಂತ ನಾವೇನ್ ಹೇಳ್ತೀವಿ, ರಿನ್ಯೂಯಬಲ್ ಎನರ್ಜಿ ಸರ್ವಿಸ್ ಕಂಪನೀಸ್, ಲೈಕ್ ಝೀರೋ ಇನ್ವೆಸ್ಟ್ಮೆಂಟ್ ಇಂದ ಅವರು ಸೋಲಾರ್ ಪ್ಯಾನಲ್ಸ್ ಇನ್ವೆಸ್ಟ್ ಮಾಡ್ತಾರೆ, ನಿಮ್ಮ ಇದರಲ್ಲಿ ಇನ್ಸ್ಟಾಲ್ ಮಾಡ್ತಾರೆ ಅಂಡ್ ಗ್ರೀನ್ ಎನರ್ಜಿನ ಪ್ರೊಡ್ಯೂಸ್ ಮಾಡ್ತಾರೆ. ಸೊ ಈ ಒಂದು ಪ್ರಾಜೆಕ್ಟ್ ನಾವು ಗ್ರೀನ್ ಎನರ್ಜಿ ತಗೊಂಡ್ಬಂದಿದ್ದೀವಿ. ಮತ್ತೆ ಈ ಮೊಬಿಲಿಟಿ ಏನು ಎಲೆಕ್ಟ್ರಿಕ್ ವೆಹಿಕಲ್ಸ್ ಏನ್ ಬರ್ತಾ ಇದೆ, ಅದನ್ನ ಒಂದು ನಾವು ಪುಷ್ ಮಾಡೋದಕ್ಕೆ ಎಲೆಕ್ಟ್ರಿಕ್ ವೆಹಿಕಲ್ಸ್ಗೆ ದ ಮೇಜರ್ ಪ್ರಾಬ್ಲಮ್ ಏನಪ್ಪಾ ಅಂತಂದ್ರೆ, ಇಲ್ಲ ಒಂದು ಚಾರ್ಜಿಂಗ್ ಸ್ಟೇಷನ್ ಇಲ್ಲ ಬ್ಯಾಟ್ರಿ ಸ್ವ್ಯಾಪ್ ಮಾಡೋದು ತುಂಬಾ ಕಷ್ಟ ಆಗ್ತದೆ. ಸೊ ಅದರಿಂದ ಈ ಒಂದು ಬಜೆಟ್ ಅಲ್ಲಿ ಸರಿಸುಮಾರು 1900 ಸರಿಸುಮಾರು ನಾವು ಒಂದು ಎಲೆಕ್ಟ್ರಿಕ್ ಚಾರ್ಜಿಂಗ್ ಸ್ಟೇಷನ್ಸ್ ನ ಥ್ರೂ ಔಟ್ ಕರ್ನಾಟಕ ಸ್ಟಾರ್ಟ್ ಮಾಡ್ತಾ ಇದೀವಿ ಸರ್. ಸೊ ಎನರ್ಜಿ ಸೆಕ್ಟರ್ಗೆ, ಗ್ರೀನ್ ಎನರ್ಜಿ ಕಡೆಗೆ ಇದು ತುಂಬಾ ಒತ್ತು ಕೊಡ್ತಾ ಇದೆ ಸರ್. ಇವಾಗ ಅಗ್ರಿಕಲ್ಚರ್ ನೋಡಿದ್ವಿ, ಎನರ್ಜಿ ನೋಡಿದ್ವಿ, ಅಂಡ್ ನಾವು FDI ಅಂತ ನೋಡಿದ್ವಿ, ಎಲ್ಲಾ ಒಂದು ಸ್ಕೀಮ್ಸ್, ಎಲ್ಲಾ ಒಂದು ಸೆಕ್ಟರ್ಸ್ ನಾವು ನೋಡ್ಕೊಂಡ್ ಬಂದ್ವಿ. ಸೊ ಇವಾಗ ನೀವು ಒಂದು ಪರೀಕ್ಷೆಗೆ ಪ್ರಿಪೇರ್ ಆಗ್ತಿರುವಂತ ವಿದ್ಯಾರ್ಥಿಗಳಿಗೆ ಮತ್ತೆ ನೀವು 56,000 ಸರಿಸುಮಾರು ಒಂದು ನೋಟಿಫಿಕೇಶನ್ ಬರುತ್ತೆ ಅಂತ ಕೂಡ ನೀವು ಹೇಳಿದ್ರಿ. ಸೊ ಈ ಒಂದು ನೋಟಿಫಿಕೇಶನ್ ಬರುವಂಗಿರೋದ್ರಿಂದ, ಮತ್ತೆ ಬಜೆಟ್ ಅಲ್ಲೇ ಅದನ್ನ ಅನೌನ್ಸ್ ಮಾಡಿರೋದ್ರಿಂದ, ಸೊ ಅದರಿಂದ ಈ ಬಜೆಟ್ ಅನ್ನೋದು ಮತ್ತೆ ಆ ಬಜೆಟ್ ನ ಒಂದು ಸ್ಕೀಮ್ಸ್, ಪ್ರೋಗ್ರಾಮ್ಸ್ ಎಲ್ಲಾನು ತುಂಬಾ ಮುಖ್ಯ ಆಗುತ್ತೆ. ನಾವು ಹಿಂದಿನ ಒಂದು ಪರೀಕ್ಷೆಗಳಲ್ಲಿ ನೋಡಿದೀವಿ. ಆದ್ರೆ ಒಂದು ಬಜೆಟ್ ನೋಡಿದ ತಕ್ಷಣ ಹುಡುಗರಿಗಿರ್ಬೋದು, ಒಂದು ಎಕನಾಮಿಕ್ ಸರ್ವೆ ನೋಡಿದ ತಕ್ಷಣ ಹುಡುಗರಿಗೆ ಏನಪ್ಪಾ ಅನ್ಸುತ್ತೆ ಅಂದ್ರೆ, ಇಷ್ಟು ದೊಡ್ಡ ಬಜೆಟ್, ಇಷ್ಟು ದೊಡ್ಡ ಎಕನಾಮಿಕ್ ಸರ್ವೆ ನಾನು ಯಾವ ರೀತಿ ಓದೋದು, ನಾನು ಯಾವ ನಂಬರ್ ನ ಗುರ್ತಿಟ್ಕೋಬೇಕು, ನಾನು ಯಾವ ನಂಬರ್ಸ್ ನ ಐ ಕ್ಯಾನ್ ಇಗ್ನೋರ್. ಸೊ ಅದು ಒಂದು ಯಾವ ತರ ಓದ್ಬೇಕು ಅಂತ ನಾವು ವಿದ್ಯಾರ್ಥಿಗಳಿಗೆ ತಿಳಿಸ್ಕೊಡ್ಬೋದು ತಾವು? ಸರ್, ಮೇಜರ್ ಆಗಿ ಬಜೆಟ್ ಅಥವಾ ಎಕನಾಮಿಕ್ ಸರ್ವೆ ನೋಡೋದಾದ್ರೆ, ಇವೆರಡನ್ನು ನೋಡೋದಾದ್ರೆ ಎಷ್ಟು ಓದಬೇಕು ಎಕ್ಸಾಮ್ ಅಂತಂದ್ರೆ, ಉಪ್ಪು ನಮ್ಮ ಮೇಜರ್ ಆಗಿ ಊಟಕ್ಕೆ ಎಷ್ಟು ಬೇಕೋ ಅಷ್ಟು. ಅಂದ್ರೆ ಊಟ ತಿಂದಂಗೆ ನಮ್ಮ ಬಜೆಟ್ ಅನ್ನ ಅದೇ ರೀತಿ ಎಕನಾಮಿಕ್ ಸರ್ವೆಯನ್ನ ಓದಕ್ಕಾಗಲ್ಲ ಸರ್. ಬಟ್ ಯಾವ ರೀತಿ ಓದ್ಬೇಕನ್ನೋದು ಒಂದು ಸ್ಟ್ರಾಟಜಿ ಮೂಲಕ ತಿಳ್ಕೋಬೇಕು. ಈಗ ಯಾವುದೋ ಒಂದು ಸೆಕ್ಟರ್ ಅಂತ ತಗೊಂಡಾಗ, ಯಾವ ಸೆಕ್ಟರು, ಕೃಷಿ ಸೆಕ್ಟರ್ ಅಲ್ಲಿ ಯಾವ ರೀತಿ ಕ್ವೆಶನ್ಸ್ ಕೇಳ್ತಾರೆ, ಯಾವ ಹೊಸ ಯೋಜನೆಗಳು ಲಾಂಚ್ ಆಗಿದೆ ಅದ್ರ ಬಗ್ಗೆ ಗೊತ್ತಿರಬೇಕು. ಅದರ ಜೊತೆಗೆ ನಮ್ಮ ರೇಷ್ಮೆಗೆ ಸಂಬಂಧಪಟ್ಟಂಗೆ, ಸಿರಿಕಲ್ಚರ್ಗೆ ಸಂಬಂಧಪಟ್ಟಂಗೆ ನಮ್ಮ ಕರ್ನಾಟಕದ ಸ್ಥಾನ ಎಷ್ಟು, ಅದರ ಜೊತೆಗೆ ಅಲ್ಲಿ ಮೇಜರ್ ಆಗಿ ಅನುಷ್ಠಾನ ಮಾಡ್ತಿರ್ತಕ್ಕಂಥ ಯೋಜನೆಗಳು ಯಾವುವು ಅನ್ನೋದು ಗೊತ್ತಿರಬೇಕು. ಅದೇ ರೀತಿ ಎಲ್ಲಾ ಸೆಕ್ಟರ್ಗೂ ಅನ್ವಯ ಆಗತ್ತೆ. ಬಟ್ ಈ ಅನ್ವಯ ಆಗ್ಬೇಕಾದ್ರೆ ನಾವು ಯಾವ್ಯಾವ್ದ್ರ ಬಗ್ಗೆ ಫೋಕಸ್ ಮಾಡ್ಬೇಕಾಗತ್ತೆ ಅಂದ್ರೆ, ಒಂದು ಕೃಷಿ ಬಗ್ಗೆ ಫೋಕಸ್ ಮಾಡ್ಬೇಕಾಗತ್ತೆ, ಶಿಕ್ಷಣದ ಬಗ್ಗೆ ಫೋಕಸ್ ಮಾಡ್ಬೇಕಾಗತ್ತೆ, ಮೇಜರ್ ಆಗಿ ಉತ್ತಮ ಭವಿಷ್ಯಕ್ಕಾಗಿ. ಮೂರನೇದು ಆರೋಗ್ಯದ ಸೆಕ್ಟರ್ ಬಗ್ಗೆ ಫೋಕಸ್ ಮಾಡಬೇಕಾಗತ್ತೆ. ನಾಲ್ಕನೇದ್ರ ಬಗ್ಗೆ ನೋಡೋದಾದ್ರೆ ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು. ಐದನೇದು ನಮ್ಮ ಫಿನಾನ್ಸಸ್ ಸಂಬಂಧಪಟ್ಟಂಗೆ ಒಂದು ಸ್ವಲ್ಪ ಓವರ್ವ್ಯೂ ಅಂತಕ್ಕಂಥದ್ದು ಗೊತ್ತಿರಲೇಬೇಕು. ಪ್ರತಿ ವರ್ಷ ಯಾವುದಾದ್ರೂ ಎಕ್ಸಾಮ್ ಇರಲಿ, ನಮ್ಮ SDA ಆಗಿರ್ಬೋದು, FDA ಆಗಿರ್ಬೋದು, PC ಎಕ್ಸಾಮ್ ಆಗಿರ್ಬೋದು, PSI ಎಕ್ಸಾಮ್ ಆಗಿರ್ಬೋದು, ಯಾವುದೇ ಎಕ್ಸಾಮ್ KS ಇಂದ ಫಾಲೋಡ್ ಬೈ PC ವರೆಗೆ ಪ್ರತಿ ವರ್ಷ ಇಟ್ ಇಸ್ ಮಿನಿಮಮ್ ಅಂದ್ರೆ ಒಂದು 10 ಕ್ವೆಶನ್ ಅಂತೂ ಈ ಒಂದು ಬಜೆಟ್ ಮತ್ತೆ ಎಕನಾಮಿಕ್ ಸರ್ವೆಯಿಂದ ಕೇಳ್ತಾರೆ. ನಾವು ಕೇಳಿದಾಗ ಯಾವ ರೀತಿ ಅಟೆಂಪ್ಟ್ ಮಾಡಬೇಕು ಅನ್ನೋದು ಇಟ್ ಇಸ್ ವಯಾ ಸ್ಮಾರ್ಟ್ ಪ್ರಾಕ್ಟಿಸ್ ಬಟ್ ನಾಟ್ ಹಾರ್ಡ್ ವರ್ಕ್. ನಾವು ಈ ಎಲ್ಲದನ್ನ ಕೂಡ ಸರ್ ಯಾವ ಎಕ್ಸಾಮ್ಸ್ ಅಲ್ಲಿ ಕರೀತಾರೆ, ನಮ್ಮ ಬಜೆಟ್ ಅಲ್ಲಿ ಎಷ್ಟು ಪೋಸ್ಟ್ಗಳ ಬಗ್ಗೆ ನಮ್ಮ ಎಜುಕೇಶನ್ ಸೆಕ್ಟರ್ಗೆ ಮಾತಾಡಿದ್ದಾರೆ ಅಂತಂದ್ರೆ 56,000 ಪೋಸ್ಟ್ಗಳನ್ನ ಅಂದ್ರೆ ಮೇಜರ್ ಆಗಿ ಈ ವರ್ಷ ಕರೆ ಮಾಡ್ತಾರೆ. ಯಾವ್ಯಾವ ಪೋಸ್ಟ್ ಸಂಬಂಧಪಟ್ಟಂಗೆ ಅಂದ್ರೆ ಡಿಪ್ಲೊಮೊ ಟೀಚರ್ಸ್ ಆಗಿರ್ಬೋದು, ಅಸಿಸ್ಟೆಂಟ್ ಪ್ರೊಫೆಸರ್ಸ್ ಆಗಿರ್ಬೋದು, TET ಎಕ್ಸಾಮ್ ಸಂಬಂಧಪಟ್ಟಂಗೆ ಟೀಚರ್ಸ್ ಆಗಿರ್ಬೋದು, ಅದರ ಜೊತೆಗೆ SDA ಆಗಿರ್ಬೋದು, FDA, ಈ ಎಲ್ಲಾ ಎಕ್ಸಾಮ್ಸ್ ನೋಟಿಫಿಕೇಶನ್ಸ್ 1 ರಿಂದ 2 ತಿಂಗಳಲ್ಲಿ ಇಟ್ ಇಸ್ ನೋಟಿಫಿಕೇಶನ್ಸ್ ಬಿಡ್ತಾರೆ. ನಾವು ಅದಕ್ಕೋಸ್ಕರ ನಿಮ್ಮ ತಯಾರಿ ಅಂತಕ್ಕಂಥದ್ದು ಕಂಟಿನ್ಯೂಸ್ ಆಗಿ ಇರ್ಲಿ ಅಂತ ಹೇಳ್ತಾ ಈ ಒಂದು ಬಜೆಟ್ಗೆ ಒಂದು ಮುಕ್ತಾಯನ ಕೊಡೋಣ. ನಾವು ಬಜೆಟ್ಗೆ ಮುಕ್ತಾಯ ಕೊಡಬೇಕಾದ್ರೆ
ಬಜೆಟ್ಗೆ ಮುಕ್ತಾಯ ಕೊಡಬೇಕಾದ್ರೆ ಮೇಜರ್ ಆಗಿ ನಾವೊಂದು ಕೆಲವು ರೆಕಮೆಂಡೇಶನ್ಸ್ ಅನ್ನ ಈ ಒಂದು ಬಜೆಟ್ ಅಲ್ಲಿ ನೋಡ್ಬೇಕಾಗತ್ತೆ. ಬಟ್ ಯಾವ ರೆಕಮೆಂಡೇಶನ್ ನೋಡ್ಬೇಕಪ್ಪ ಅಂದ್ರೆ ಹಲವಾರು ಕಮಿಟಿಗಳನ್ನ ನಾವು ಸ್ಥಾಪನೆ ಮಾಡಿದೀವಿ. ನಾವು ಮೇಜರ್ ಆಗಿ ರೀಜನಲ್ ಡಿಸ್ಪ್ಯಾರಿಟಿಗೆ ಸಂಬಂಧಪಟ್ಟಂಗೆ ನಮ್ಮ ಬೆಂಗಳೂರು ಅಂತಕ್ಕಂಥ ಡೆವಲಪ್ ಆಗ್ತಿದೆ, ಬಟ್ ನಮ್ಮ ಉತ್ತರ ಕರ್ನಾಟಕ ಭಾಗ ಅಂತಕ್ಕಂಥ ಡೆವಲಪ್ ಆಗ್ತಿಲ್ಲ. ಅದಕ್ಕೋಸ್ಕರ ಒಂದು ಕಮಿಟಿಯನ್ನ ಸ್ಥಾಪನೆ ಮಾಡಿದ್ವಿ. ಆ ಕಮಿಟಿ ರೆಕಮೆಂಡೇಶನ್ ಕೂಡ ನಮ್ಮ ಸರ್ಕಾರಕ್ಕೆ ಮುಟ್ಟಿದೆ, ನಮ್ಮ ಸರ್ಕಾರದವರು ಕೂಡ ಅದನ್ನ ತಗೊಂಡಿದ್ದಾರೆ. ಆ ಒಂದು ಕಮಿಟಿ ಯಾವ್ದಪ್ಪ ಅಂತಂದ್ರೆ ಪ್ರೊಫೆಸರ್ ಎಂ ವಿ ಕಾಲ್ ಇಟ್ ಆಸ್ ಪ್ರೊಫೆಸರ್ ಎಂ ಗೋವಿಂದರಾವ್ ಕಮಿಟಿ ಅಂತ ಕರಿತೀವಿ. ಅದೇ ರೀತಿ ನಮ್ಮ ಮೇಜರ್ ಆಗಿ ಇಟ್ ವಾಸ್ ಸ್ಟೇಟ್ ಫೈನಾನ್ಸ್ ಕಮಿಷನ್ ಸಂಬಂಧಪಟ್ಟಂಗೆ 5ನೇ ಫೈನಾನ್ಸ್ ಕಮಿಷನ್ ನ ಸ್ಥಾಪನೆ ಮಾಡಿದ್ವಿ ನಮ್ಮ ರಾಜ್ಯದಲ್ಲಿ. ನಾವು ಎಡೆಡ್ ಬೈ ಯಾರಪ್ಪ ಅಂದ್ರೆ ಸಿ ನಾರಾಯಣ ಸ್ವಾಮಿ ಅಂತ ಕರಿತೀವಿ. ಅದರ ಜೊತೆಗೆ ಸೆಕೆಂಡ್ ARC ರೆಕಮೆಂಡೇಶನ್ಗೆ ಸಂಬಂಧಪಟ್ಟಂಗೆ ದೇಶಪಾಂಡೆ ಅವರ ರೆಕಮೆಂಡೇಶನ್ ಕೂಡ ತಗೊಂಡಿದ್ದೀವಿ. ಈ ಎಲ್ಲಾ ಒಂದು ರೆಕಮೆಂಡೇಶನ್ಸ್ ಅನ್ನ ನಾವು ಕರ್ನಾಟಕದಲ್ಲಿ ಜಾರಿಗೊಳಿಸಬೇಕು. ಯಾವ ವಿಚಾರಕ್ಕೆ ಅಂತಂದ್ರೆ ನಮ್ಮ ಕರ್ನಾಟಕವನ್ನ ಉಜ್ವಲ ಕರ್ನಾಟಕ, ನವ ಕರ್ನಾಟಕವನ್ನಾಗಿ ಮೇಜರ್ ಆಗಿ ಡೆವಲಪ್ ಮಾಡಬೇಕು. ನಾವು ಈ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಜೊತೆ ಇರ್ತಕ್ಕಂಥ ವೆಂಕಟೇಶ್ ಸರ್ ಅವ್ರಿಗೆ ಮೇಜರ್ ಆಗಿ ಒಂದು ಕೊನೆಯ ಮಾತುಗಳನ್ನ ಈ ಬಜೆಟ್ಗೆ ಸಂಬಂಧಪಟ್ಟಂಗೆ ಕೇಳೋಣ, ಅದರ ಜೊತೆಗೆ ಮುಕ್ತಾಯಗೊಳಿಸೋಣ. ಸೊ ಸಾರ್ ಎಲ್ಲ ವಿಷಯಗಳು ಹೇಳ್ಕೊಟ್ಟಿದ್ದಾರೆ, ಮತ್ತೆ ಇಲ್ಲೆಲ್ಲ ಡಿಸ್ಕಷನ್ ಮಾಡಿದೀವಿ. ಸೊ ಇವಾಗ ಒಂದು ಬಜೆಟ್ ಇರ್ಬೋದು ಆರ್ ಎಕನಾಮಿಕ್ ಸರ್ವೆ ಇರ್ಬೋದು, ನಾವು ಅದನ್ನ ಓದೋದು ಅಂತ ನಾನು ಸರ್ ಏನ್ ಹೇಳಿದ್ರಲ್ಲ ಸ್ಮಾರ್ಟ್ ಪ್ರಿಪರೇಷನ್ ಮಾಡಬೇಕು ಅಂತ. ಸೊ ಸ್ಮಾರ್ಟ್ ಪ್ರಿಪರೇಷನ್ ಮಾಡಬೇಕು, ಬಟ್ ಯಾವ ರೀತಿ ಸ್ಮಾರ್ಟ್ ಪ್ರಿಪರೇಷನ್ ಮಾಡಬೇಕು ಸರ್ ನಾನು? ಸೊ ಸ್ಮಾರ್ಟ್ ಅಂದ್ರೆ ಡೆಫಿನಿಷನ್ ಏನು ಸರ್ ನನಗೆ ಅಂತ ಹುಡುಗರು ಕೇಳಿದಾಗ ನಾವ್ ಹೇಳೋದಪ್ಪ ಏನಪ್ಪಾ ಅಂತಂದ್ರೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ ನೋಡಿ. ಸೊ ಪ್ರೀವಿಯಸ್ ಇಯರ್ ಅಲ್ಲಿ ಯಾವ ತರ ಕ್ವಶನ್ಸ್ ಕೇಳ್ತಾ ಇದಾರೆ, ಏನ್ ತರ ಕೇಳ್ತಿದ್ದಾರೆ, ಎಲ್ಲಿಂದ ಕೇಳ್ತಿದ್ದಾರೆ, ನಿಮ್ಗೆ ಒಂದು ಐಡಿಯಾ ಬರುತ್ತೆ. ಅಂಡ್ ದೆನ್ ನಂಬರ್ಸ್ ಅಂತ ಏನಿದೆ ಅಲ್ಲ, ಆ ನಂಬರ್ಸ್ ನ ಏನು ಒಂದು ಫ್ಯೂಜ್ ನಂಬರ್ಸ್ ಏನ್ ಕೊಟ್ಟಿರ್ತಾರೆ, ಸೆಕ್ಟರಲ್ ಅಲೋಕೇಶನ್ಸ್ ಇರ್ಬೋದು, ಆ ನಂಬರ್ಸ್ ಏನಿರ್ಬೋದು, ಆ ನಂಬರ್ಸ್ ನ ಇವಾಗ ಸ್ಪೆಸಿಫಿಕ್ ಆಗಿ ಕೇಳ್ತಾ ಇಲ್ಲ. ಬಟ್ ಆ ನಂಬರ್ಸ್ ನ ಯಾವ ರೀತಿ ಕೇಳ್ತಾರಪ್ಪ ಅಂತಂದ್ರೆ ಸರ್ ನಿಮ್ಗೆ ಒಂದು ಬಜೆಟ್ ಅಲೋಕೇಶನ್ ಮಾಡ್ಬೇಕಾದ್ರೆ ಹೇಳಿದ್ರು. ಸೊ ಒಂದು ವುಮೆನ್ಗೆ ಯಾವ್ದು ಫಸ್ಟ್ ಯಾವ್ದಿದೆ, ಅಗ್ರಿಕಲ್ಚರ್ ಇದೆಯಾ, ವುಮೆನ್ ಇದೆಯಾ, ಎಜುಕೇಶನ್ ಇದೆಯಾ ಅಂತ ಸರ್ ಒಂದು ಕ್ರೊನಾಲಜಿಕಲ್ ಆರ್ಡರ್ ಕೊಟ್ರು. ಸೊ ಇವತ್ತು ಕ್ವಶನ್ಸ್ ಯಾವ ತರ ಬರ್ತಿದೆ ಅಂದ್ರೆ ಅದನ್ನ ಒಂದು ಕ್ರೊನಾಲಜಿಕಲ್ ಆರ್ಡರ್ ಅಲ್ಲಿ ಅರೇಂಜ್ ಮಾಡೋದಕ್ಕೆ ಇರ್ಬೋದು, ಇಲ್ಲ ಹಿಂದಿನ ವರ್ಷಕ್ಕೂ ಈ ವರ್ಷಕ್ಕೂ ಅಲೋಕೇಶನ್ ಜಾಸ್ತಿ ಆಗಿದ್ಯಾ ಕಮ್ಮಿ ಆಗಿದ್ಯಾ, ಸೊ ಆ ತರ ಕೇಳ್ತಿದ್ದಾರೆ ಹೊರತು ರಾ ನಂಬರ್ಸ್ ಅಂತ ನಾವೇನ್ ಹೇಳ್ತೀವಲ್ಲ ರಾ ಡೇಟಾ, ಆ ರಾ ಡೇಟಾನ ಕೇಳ್ತಾ ಇರೋದು ಇವತ್ತು ಕಡಿಮೆ. ಸೊ ನೀವು ಇವಾಗ ಸರ್ ಲಾಸ್ಟ್ ಅಲ್ಲಿ ನಿಮ್ಗೆ ಸಮ್ಮರಿನಲ್ಲಿ ಒಂದಷ್ಟು ಸ್ಕೀಮ್ಸ್ ಹೇಳಿದ್ರು, ಇಲ್ಲ ಹೊಸ ಹೊಸ ಕಮಿಟಿಗಳು ಹೇಳಿದ್ರು. ಸೊ ಬಜೆಟ್ ಅಲ್ಲಿ ಇರ್ಬೋದು, ಇಲ್ಲ ಎಕನಾಮಿಕ್ ಸರ್ವೆಲ್ ಇರ್ಬೋದು, ನಾವು ಮೇಜರ್ ಆಗಿ ಫೋಕಸ್ ಮಾಡ್ಬೇಕಾಗಿರೋದು ಏನಪ್ಪಾ ಅಂತ ಅಂದ್ರೆ ಸ್ಕೀಮ್ಸ್ ಇರ್ಬೋದು, ಹೊಸದಾಗಿ ಯಾವ್ಯಾವ ಸ್ಕೀಮ್ಸ್ ಅನೌನ್ಸ್ ಮಾಡಿದ್ದಾರೆ, ಇಲ್ಲ ಎಕನಾಮಿಕ್ ಸರ್ವೆನಲ್ಲಿ ಯಾವ್ದನ್ನ ಕಮಿಟೀಸ್ ಕಮಿಷನ್ಸ್ ಅದ್ರ ರಿಪೋರ್ಟ್ಸ್ ಬಗ್ಗೆ ಏದನ್ನ ಮಾತಾಡಿದಾರ ಅದನ್ನ, ಮತ್ತೆ ನಂಬರ್ಸ್. ಅಂಡ್ ನಂಬರ್ಸ್ ಅಲ್ಲಿ ನಾಟ್ ದ ರಾ ಡೇಟಾ, ವಿ ನೀಡ್ ಟು ಐಡೆಂಟಿಫೈ ದ ಪ್ಯಾಟರ್ನ್ಸ್, ಇನ್ಕ್ರೀಸಿಂಗ್ ಇದೆಯಾ, ಡಿಕ್ರೀಸಿಂಗ್ ಇದೆಯಾ, ವಾಟ್ ಪರ್ಸೆಂಟೇಜ್ ಆಫ್ ಬಜೆಟ್ ಅದಕ್ಕೆ ಅಲೋಕೇಶನ್ ಮಾಡಿದ್ದಾರೆ ಅಂತ ನಾವು ನೋಡಿದ್ರೆ ದಟ್ ವಿಲ್ ಮೇಕ್ ಯುವರ್ ಪ್ರಿಪರೇಷನ್ ಸ್ಮಾರ್ಟ್. ಸೊ ದಟ್ ಕಂಪ್ಲೀಟ್ಸ್ ಅವರ್ ಎಂಟೈರ್ ಏನು ನಾವೊಂದು ಬಜೆಟ್ ಅಂತ ನಾವೇನ್ ಮಾತಾಡ್ಬೇಕು ಅನ್ಕೊಂಡಿದ್ವಿ ಅದು ನನ್ನ ಕಡೆಯಿಂದ ಮುಗ್ದಿದೆ ಸರ್. ಸರ್ ನೀವೇನ ವ್ಯಾಲ್ಯೂ ಅಡಿಷನ್ ಮಾಡೋದಿದ್ಯಾ? ಸರ್ ಇಲ್ಲಿಗೆ ನಮ್ಮ ಒಂದು 17ನೇ ಬಜೆಟ್ ಸೆಷನ್ ಮಂಡನೆ ಮಾಡಿರ್ತಕ್ಕಂಥ CM ಸಿದ್ದರಾಮಯ್ಯ ಅವ್ರದ್ದು 200 ಪೇಜಲ್ಲಿ ಇರ್ತಕ್ಕಂಥದನ್ನ ನಾವು ಸಮ್ಮರಿ ಮಾಡಿ ನಮ್ಮ ಕನ್ನಡ ಜನತೆಗೆ, ಅದೇ ರೀತಿ ನಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಿಪೇರ್ ಆಗಿರ್ತಕ್ಕಂಥ ನಮ್ಮ ಮೇಜರ್ ಆಗಿ ಸಿವಿಲ್ ಸರ್ವೆಂಟ್ಸ್ ಆಗಿರ್ತಕ್ಕಂಥವ್ರಿಗೆ ಮೇಜರ್ ಆಗಿ ಈ ಒಂದು ಸೆಷನ್ ಮೂಲಕ ಎಂಜಾಯ್ ಮಾಡಿದಿರ ಅಂತ ಭಾವಿಸ್ತಾ ಇಲ್ಲಿಗೆ ಈ ಒಂದು ಸೆಷನ್ ಅನ್ನ ಮುಕ್ತಾಯ ಮಾಡೋಣ. ನಮಸ್ತೆ, ಸಿಗೋಣ.